ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೋರಾಟಗಾರರಿಗೂ ಸಾಮಾಜಿಕ ಹೋರಾಟಗಾರರಿಗೂ ಹೃತ್ಪೂರ್ವಕವಾದ ಸ್ವಾಗತ. ನೋಡಿ, ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಕೋಲಾರದ ಸಂದೇಶ್ ASSK ಅಧ್ಯಕ್ಷ ಸಂದೇಶ್ ಅವರು ಈಗೊಂದು 6 ತಿಂಗಳು 5 ತಿಂಗಳು ಆಗಿರಬೇಕು. ಅವರು ಫೇಸ್ಬುಕ್ ಲೈವಲ್ಲಿ ಮತ್ತು ಯೂಟ್ಯೂಬಲ್ಲಿ ಬಂದು ಸೌಜನ್ಯಳಿಗೆ ನ್ಯಾಯ ನಾನೇ ತೆಗೆಸಿಕೊಡುತ್ತೇನೆ, ಸೌಜನ್ಯಳಿಗೆ ನ್ಯಾಯ ನಾನೇ ತೆಗೆಸಿಕೊಡುತ್ತೇನೆ ಅಂತೇಳಿ ಇಲ್ಲಿಗೆ ಒಂದು 6-7 ತಿಂಗಳು ಆಯಿತು. ಈಗ ಅವರು ಧರ್ಮಸ್ಥಳದ ಧರ್ಮಾಧಿಕಾರಿಯೋ ಅಥವಾ ಅವರ ಇನ್ನೊಬ್ಬರೋ ಗೊತ್ತಿಲ್ಲ, ಆಡಳಿತ ಮಂಡಳಿಯಿಂದ ಅವರಿಗೆ ಸ್ಟೇ ಹೋಗಿದೆ ಅಂತೆ. ಏನಂತ ಮಾತಾಡಬಾರ್ದು, ನೀವು ಎಲ್ಲಿ ಸಾಕ್ಷಿ ಬಿಡುಗಡೆ ಮಾಡಬಾರ್ದು ಅಂಥೇಳಿ ಸ್ಟೇ ಕೊಟ್ಟಿದ್ರಂತೆ. ಯಾಕೆ ಕೊಟ್ಟರು? ಧರ್ಮಸ್ಥಳದ ಧರ್ಮಾಧಿಕಾರಿಯೋ ಅಥವಾ ಅವರ ತಮ್ಮ ಹರ್ಷೇಂದ್ರನೋ ಸ್ಟೇ ಕೊಟ್ಟಿದ್ದಾನೆ. ಯಾಕೆ ಕೊಟ್ಟ? ಇದು ಕುತೂಹಲಕರ ಸಂಗತಿ. ಯಾಕೇಳಿ, ಧರ್ಮಸ್ಥಳದ ವಿಚಾರದಲ್ಲಿ ದಣಿಗಳ ಮಗನ ಬಗ್ಗೆನೇ ಸಂದೇಶ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದರು. ಅವತ್ತಿನ ದಿನ ಸೌಜನ್ಯ ಪ್ರಕರಣದಲ್ಲಿ ಅವತ್ತಿನ ದಿನ ನಮ್ಮ ಕೂಸು ಇಲ್ಲಿ ಇಲ್ಲ ಅಂತೇಳಿ ವೀರೇಂದ್ರ ಹೆಗ್ಡೆ ಅವರೇ ಹೇಳಿರ್ತಕ್ಕಂಥದ್ದು. ಅದಕ್ಕೆ ಅಪೋಸಿಟ್ಟಾಗಿ ಸಂದೇಶ್ ಅವರು ಧರ್ಮಸ್ಥಳದ ಮಿಚೈಲ್ ಜೈನ್ ಅವನು ಧರ್ಮಸ್ಥಳದಿಂದ ಅಮೇರಿಕಕ್ಕೆ ಹೋಗಿಲ್ಲ. ಸೌಜನ್ಯ ಪ್ರಕರಣದಲ್ಲಿ ಮಿಚೈಲ್ ಜೈನ್ ಇನ್ವಾಲ್ವ್ ಆಗಿದನೋ ಬಿಟ್ಟನೋ ಗೊತ್ತಿಲ್ಲ. ಬಟ್ ಹೆಗ್ಡೆ ಅವರು ಹೇಳಿದ್ರಲ್ಲ, ನಮ್ಮ ಕೂಸು ಇಲ್ಲಿ ಇಲ್ಲ, ಅಮೇರಿಕದಲ್ಲಿತ್ತು ಅಂತೇಳಿ ಹೇಳಿದ್ರಲ್ಲ, ಅದರ ಅಪೋಸಿಟ್ಟಾಗಿ ಸಂದೇಶ್ ಅವರು ಅವತ್ತಿನ ದಿನ ಹೋಗಿರ್ತಕ್ಕಂಥವರು ಬೇರೆಯೇ ಇದ್ದಾರೆ. ಮಿಚೈಲ್ ಜೈನ್ ಅಮೇರಿಕಕ್ಕೆ ಹೋಗಿಲ್ಲ, ಬೇರೆ ಇದ್ದಾರೆ ಎಂಬುವ ಅಂಶವನ್ನು ಇಟ್ಟುಕೊಂಡು ಅದರ ಬಗ್ಗೆ ನೀವು ಎಲ್ಲಿ ಮಾತಾಡಬಾರ್ದು, ಯೂಟ್ಯೂಬಲ್ಲಿ ಮಾತಾಡಬಾರ್ದು, ಯಾವುದೇ ನಿಮ್ಮ ಹತ್ರ ಸಾಕ್ಷಿ ಇದ್ದರೆ ತಗೊಂಬಂದು ತೋರಿಸ್ಬಾರ್ದು ಅಂತೇಳಿ ಸ್ಟೇ ಕೊಟ್ಟಿದ್ದಾರಂತೆ. ಸತ್ಯನಾ ಇದು ಸುಳ್ಳು ನಮಗಂತೂ ಗೊತ್ತಿಲ್ಲ. ಬಟ್ಟು ಆ ವಯ್ಯ ಹೇಳ್ತಕ್ಕಂಥದ್ದು ನಂಬಲೇಬೇಕು. ನೋಡಿ, ಧರ್ಮಸ್ಥಳದ ಬಗ್ಗೆ ಯಾರೆಲ್ಲ ಧ್ವನಿ ಎತ್ತರೋ ಅಂಥವರಿಗೆ ಸ್ಟೇ ತರೋದು, ಜಾಂಡ ಆಡ್ರು, ಗ್ಯಾಂಗ್ ಆಡ್ರು, ಯೂಟ್ಯೂಬ್ ಚಾನಲ್ ಕಿತ್ತಾಕ್ತಕ್ಕಂಥ ಕೆಲಸನೂ ಆ ಸಂಸ್ಥೆಯವರು ಮಾಡ್ತಾಯಿದ್ದಾರೆ. ಯಾಕೆ ಮಾಡ್ತಾಯಿದ್ದಾರೆ? ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಏನೆಲ್ಲ ಬೆಳವಣಿಗೆಗಳ ಬಗ್ಗೆ ಏನೆಲ್ಲ ಮಾತಾಡ್ತಾರೋ ಅಂಥ ಚಾನಲ್ಗಳನ್ನು ಕಿತ್ತಿಸ್ತಾರೆ. ಉದಾಹರಣೆಗೆ ಸಂಚಾರಿ ಸ್ಟುಡಿಯೋದ 2 ಚಾನಲ್, ನಮ್ಮ ಚಾನಲ್ಗೆ ಜಾಂಡ ಆಡ್ರು ಗ್ಯಾಂಗರೆಲ್ಲ ಬರ್ತಿದ್ದಾವೆ, ಅದು ಬೇರೆ ಪ್ರಶ್ನೆ. ತಕ್ಕಂಥ ಅಣ್ಣ ಬಾಂಡ್ ಹೆಸರಿನ ಯೂಟ್ಯೂಬ್ ಚಾನಲ್ ಸಮೇತ ಬಂದ್ ಮಾಡಿಸಿದ್ದಾರೆ. ಅವರೇನು ಯೂಟ್ಯೂಬಿಂದ ಜೀವನ ಮಾಡ್ತಾ ಇಲ್ಲ, 4 ಜನಕ್ಕೆ ಸಂದೇಶ ಕೊಡ್ತಾಯಿದ್ರು. ಧರ್ಮಸ್ಥಳದಾಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಸಂದೇಶ ಕೊಡ್ತಾಯಿದ್ರು, ಮಾಹಿತಿ ಕೊಡ್ತಾಯಿದ್ರು. ಅದಕ್ಕೋಸ್ಕರನೇ ಅವ್ರ ಚಾನಲ್ನ ಬ್ಲಾಕ್ ಮಾಡಿಸಿದ್ದಾರೆ. ನಮ್ಮ ಚಾನಲ್ ಸಮೇತ ಯಾವಾಗ ಬ್ಲಾಕ್ ಆಗುತ್ತೋ ಗೊತ್ತಿಲ್ಲ. ಈ ಚಾನಲ್ ಹೋದ್ರೆ ಇನ್ನೊಂದು ಚಾನಲ್ ಆಯ್ತು. ಗ್ಯಾಂಗ್ ಆಡ್ರೋ, ಜಾಂಡ ಆಡ್ರೋ, ಜೈಲ ಏನು ಬೇಕಾದ್ರೂ ಮಾಡ್ಕೊಳ್ರಿ. ನಮಗೆ ಸೌಜನ್ಯ ಪ್ರಕರಣದಲ್ಲಿ ಯಾರಿದ್ದಾರೆ ಯಾರಿಲ್ಲ ಎಂಬುದು ಸತ್ಯಾಂಶ ಹೊರಗೆ ಬರಬೇಕು, ಅಷ್ಟೇ ನಮ್ಮ ಉದ್ದೇಶ. ನಾವು ಯೂಟ್ಯೂಬಿಂದ ದುಡ್ಡು ಮಾಡಬೇಕು, ಇದರಿಂದ ಜೀವನ ಮಾಡ್ಬೇಕು ಅಂತೇಳಿ ಬಂದಿಲ್ಲ ಕಣ್ರಿ. ಇವತ್ತೇ ನಮ್ಮ ಚಾನಲ್ ಕಿತ್ತೋಸಿರಿ, ನೋ ಟೆನ್ಷನ್. ಇನ್ನೊಂದು ಚಾನಲ್ ಓಪನ್ ಮಾಡ್ಕೊಂಡು ಧರ್ಮಸ್ಥಳದ ಅನಾಹುತಗಳ ಬಗ್ಗೆನೇ ನಾವು ಮಾತಾಡ್ತಕ್ಕಂಥದ್ದು, ಧರ್ಮಸ್ಥಳ ದಗಲಬಾಜಿ ಸಂಘದ ಬಗ್ಗೆನೇ ಮಾತಾಡ್ತಕ್ಕಂಥದ್ದು. ಏನು ಕಿತ್ಕೊತೀರೋ ಕಿತ್ಕೊಳ್ರಿ, ನೋ ಟೆನ್ಷನ್. ಮಾತಾಡತ್ತಪ್ಪ, ಏನು ಪಾಕಿಸ್ತಾನದಲ್ಲಿದೆಯಾ ಧರ್ಮಸ್ಥಳ? ಹೆಸರು ಚೇಂಜ್ ಮಾಡ್ಕೊಳ್ಳಿ. ಇನ್ನು ಬೆಂಗಳೂರು ಅಂತ ಹೇಳೋಕ್ಕಾಗುತ್ತಾ? ಮೊಳಕಾಲ್ಮೂರು ಅಂತ ಹೇಳೋಕ್ಕಾಗುತ್ತಾ? ದುರ್ಗ ಅಂತ ಹೇಳೋಕ್ಕಾಗುತ್ತಾ? ಧರ್ಮಸ್ಥಳದಲ್ಲಾಗಿರ್ತಕ್ಕಂಥ ಅನಾಹುತಗಳಿಗೆ ಧರ್ಮಸ್ಥಳನೇ ಅಂತ ಹೇಳಬೇಕು. ದೇವ್ರಿಗೆ ಧಕ್ಕೆ, ದೇವಸ್ಥಾನಕ್ಕೆ ಧಕ್ಕೆ, ಅದೆಂಗ್ರಿ ಆಗುತ್ತೆ? ಅವ್ರು ಹೇಳ್ತಾರೆ, ನೀವು ಕೇಳಿಬಿಟ್ರಿ ಸರಿ ಹೋಗುತ್ತೆ. ದಯವಿಟ್ಟು ಕೋಲಾರದ ಸಂದೇಶ್ ಅಣ್ಣವರೇ, ಸೌಜನ್ಯಗೆ ನ್ಯಾಯ ನೀವೇ ತೆಗೆಸಿಕೊಡುವುದಾದರೆ ಇಷ್ಟು ದಿನ ಏಕೆ ಸುಮ್ಮನೆ ಕುಳಿತುಕೊಳ್ತಾ ಇದ್ದೀರಿ? ಬಂದು ಹೋರಾಟ ಮಾಡಿ,
ದಾಖಲಾತಿ ನಿಮಗೆ ಸ್ಟೇ ಬಂದಿದೆ. ನಿಮ್ಮ ಜನ, ನಿಮ್ಮ ತಂಡದಲ್ಲಿರ್ತಕ್ಕಂಥವರು ನಿಮಗೆ ಸ್ಟೇ ಬಂದಿದೆ. ಓಕೆ, ಬೇಡ ಅಂತ ಹೇಳ್ತಿಲ್ಲ, ನೀವೆಲ್ಲಿ ಮಾತಾಡೋಂಗಿಲ್ಲ. ಹಂಗಂತೇಳ್ಬಿಟ್ಟು ಸುಮ್ಮನಿದ್ರೆ ಹೆಂಗೆ? ನಿಮ್ಮ ಜೈ ಭೀಮ್ ತಂಡದಲ್ಲಿ ಬೇಜಾನ್ ಜನ ಇದ್ದಾರಲ್ವಾ? ಅಧ್ಯಕ್ಷ ನೀವಾಗಿರ್ಬೋದು, ಉಪಾಧ್ಯಕ್ಷ ಇರ್ತಾರೆ, ಇನ್ನು ನಿಮ್ಮ ಸದಸ್ಯರಲ್ಲೇ ಇರ್ತಾರೆ. ಅವ್ರ ಮುಖಾಂತರ ಬಲಿಗೆ ತನ್ನಿ. ನ್ಯಾಯ ಕೊಡಿಸೋದಾದರೆ ನೀವೇ ಬಂದು ಕೊಡಿಸ್ಬೇಕಾ? ಇಲ್ಲಲ್ಲ, ನೀವು ಅವ್ರ ಹಿಂದೆ ನಿಂತ್ಕೊಳ್ಳಿ, ಅವ್ರ ಮುಂದೆ ಬಿಡ್ರಿ. ಅವ್ರ ಮುಂದೆ ಬಿಟ್ಟು ನ್ಯಾಯ ಕೊಡಿಸುವ ವ್ಯವಸ್ಥೆ ಮಾಡಿ. ನಮಗೇನು ನ್ಯಾಯ ಬೇಕಾಗಿರೋದು? ಯಾಕೆ ನೀವು ಸುಮ್ಮನೆ ಕುಂತಿದ್ದೀರಾ? ಎಷ್ಟೋ ಹೆಣ್ಮಕ್ಳಿಗೆ ನೀವು ಆಸರಾಗಿದ್ದೀರಿ, ಎಷ್ಟೋ ಫ್ಯಾಮಿಲಿಗೆ ನೀವು ದಾರಿದೀಪ ಆಗಿದ್ದೀರಿ, ಒಳ್ಳೊಳ್ಳೆ ಕೆಲಸನೂ ಮಾಡಿದ್ದೀರಿ. ಈ ಕೇಸಲ್ಲಿ ನೀವು ನಿಜವಾಗಿ ನ್ಯಾಯ ದೊರಕಿಸಿಕೊಟ್ಟು ಅಥವಾ ನಿಮ್ಮ ಕೈಯಲ್ಲಿರ್ತಕ್ಕಂಥ ಸಾಕ್ಷಿಯನ್ನು ಬೇರೆಯವ್ರ ಮುಖಾಂತರ ನ್ಯಾಯ ದೊರಕಿಸಿಕೊಟ್ರೆ ನಿಜವಾದ ಅಂಬೇಡ್ಕರ್ ಅವರ ಶಿಷ್ಯನೋ ಇಲ್ಲ ಇನ್ನೊಬ್ಬ ಅಂಬೇಡ್ಕರ್ ಆಗೋದಂತೂ ಸತ್ಯ. ಹಾಗಂತೇಳಿ ಸುಮ್ಮನೆ ಕೂತ್ಕೊಂಡ್ರೆ ನ್ಯಾಯ ಸಿಗಲ್ಲ ಕಣ್ರಿ. ನಿಮಗೆ ಬೈತಾ ಇಲ್ಲ, ಇನ್ನೊಂದು ಮಾಡ್ತಾ ಇಲ್ಲ, ನಮ್ಮ ಸಂಕಟವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ದಯವಿಟ್ಟು ಸಾಕ್ಷಿ ಇಟ್ಕೊಂಡು ಏನು ಮಾಡ್ತಾ ಇದ್ದೀರಿ ನೀವು? ಬಂದು ಒಪ್ಪಿಸಿ. ಯಾಕಂದರೆ ನ್ಯಾಯ ಬೇಕು, ಅದಕ್ಕೋಸ್ಕರನೇ. ಇದ್ರ ಬಗ್ಗೆನೇ ಸೌಜನ್ಯ ಪ್ರಕರಣದ ಬಗ್ಗೆ, ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ, ಮುಂಬೈಲಿರ್ತಕ್ಕಂಥ ಬಿಸ್ನೆಸ್ ಮ್ಯಾನ್, ಹೋಟೆಲ್ ಬಿಸ್ನೆಸ್ ಮ್ಯಾನ್ ಅಣ್ಣಾ ಬಾಂಡ್ ಯೂಟ್ಯೂಬ್ ಚಾನಲ್ ಕೂಡ ಅವ್ರದ್ದಿದೆ. ಆ ಚಾನಲ್ ಒಂದು ಕಿತ್ತೊಸ್ತಿದ್ದ ಯಾರು? ಮಂದನ ಕಡಿಯವರು. ಮತ್ತು ಈಗ ಇನ್ನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದಾರೆ, ಅಣ್ಣಾ ಬಾಂಡ್ ಯೂಟ್ಯೂಬ್ ಚಾನಲ್. ದಯವಿಟ್ಟು ಆ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವರೇ ನಮಗೆ ನೇರವಾಗಿ ಸಂದರ್ಶನ ಕೊಟ್ಟಿದ್ದಾರೆ ಆಡಿಯೋ ಮುಖಾಂತರ. ಆ ಆಡಿಯೋ ಆಗ್ತಾಯಿದೆ, ದಯವಿಟ್ಟು ನೋಡಿ. ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಮತ್ತು ಕೋಲಾರದ ಸಂದೇಶನ ಬಗ್ಗೆ ಅವ್ರೇನು ಬೈದಿಲ್ಲ, ಸಾಕ್ಷಿಯನ್ನು ತಗೊಂಬನ್ನಿ, ಏನಾಗುತ್ತೆ ಮುಂದೆ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಇರೋದು. ಅದೇ ಆಡಿಯೋ ಆಗ್ತಾಯಿದೆ. ದಯವಿಟ್ಟು ಸ್ವಲ್ಪ ಲೆಂತಿಯಾಗಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ದಯವಿಟ್ಟು ಈ ಆಡಿಯೋ ಕೇಳಿಸ್ಕೊಂಡ್ರೆ ನಿಮ್ಗೆ ಅರ್ಥ ಆಗೋದು ಅಂದ್ಕೊಂಡಿದ್ದೀನಿ. ಧ್ವನಿ ಎತ್ತಲೇಬೇಕು, ಎತ್ತಲಿಲ್ಲ ಅಂದರೆ ನ್ಯಾಯ ಸಿಗಲ್ಲ ಕಣ್ರಿ. ಎಲ್ಲೇ ಇರ್ರಿ, ನಮ್ಮ ದೇಶದ ಯಾವುದೇ ಒಂದು ಮೂಲೆಯಲ್ಲಿರಲಿ, ಧ್ವನಿ ಮಾಡಿ. ನಮ್ಮ ಕನ್ನಡದ ಹೆಣ್ಣು ಮಗಳು, ಹಿಂದೂ ಹೆಣ್ಣು ಮಗಳು ಅನ್ಯಾಯ ಆಗಿ 13 ವರ್ಷ ತುಂಬಿ 14 ವರ್ಷಕ್ಕೆ ಬಿದ್ದರೆ ಸಮೇತ ಇನ್ನೂವರೆಗೂ ನ್ಯಾಯ ಸಿಕ್ಕಿಲ್ಲ. ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು, ಪ್ರತಿಯೊಬ್ಬರು ಧ್ವನಿ ಮಾಡಿ. ಏನು ಗಂಟು ಹೋಗಲ್ಲ. ಹೋರಾಟ ಮಾಡ್ತಕ್ಕಂಥದ್ದು ನಮಗೆ ಹಿಂದಿಂದ ಬಂದಿರತಕ್ಕಂಥದ್ದು. ಹೋರಾಟ ಮಾಡಿನೇ ಬ್ರಿಟಿಷರನ್ನು ದೇಶದಿಂದ ತೊಲಗಿಸ್ತಕ್ಕಂಥ ಇತಿಹಾಸವುಳ್ಳಂಥ ನಮ್ಮ ದೇಶ. ಬ್ರಿಟಿಷರ ಕಾಲದಿಂದಲೂ ಬ್ರಿಟಿಷರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರತಕ್ಕಂಥ ಆ ಫ್ಯಾಮಿಲಿ ಅದೇ ಕೆಲಸ ಮಾಡ್ತಾಯಿದೆ. ಅವರೇನು ದೌರ್ಜನ್ಯ ಮಾಡ್ತಾರಲ್ಲ ಬ್ರಿಟಿಷರು, ಅದೇ ದೌರ್ಜನ್ಯ ಇವರು ಮಾಡ್ತಿದ್ದಾರೆ ಅಂತೇಳಿ ಮೇಲ್ನೋಟ ಕಾಣ್ತಾ ಇದೆ. ನಮಗೆ ಅನಿಸುತ್ತಪ್ಪ, ನಿಮ್ಗೆ ಏನು ಅನಿಸುತ್ತೆ ಗೊತ್ತಿಲ್ಲ, ನಮ್ಮ ಅಭಿಪ್ರಾಯ. ಅದಕ್ಕೋಸ್ಕರನೇ ಬೆಂಬಲ ಕೊಡಿ, ಸಪೋರ್ಟ್ ಮಾಡಿ. ಈ ಆಡಿಯೋವನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ. ನಮಸ್ಕಾರ. ಆಡಿಯೋ ಆಗ್ತದೆ, ದಯವಿಟ್ಟು ನೋಡಿ. ಎಲ್ಲ ಸಜ್ಜನ ಸರ್ ನಮಸ್ಕಾರ. ಹೇಳಿ. ಅಣ್ಣಬಾಡ್ ಸರ್ ಮಾತಾಡ್ತಿರೋದು? ಹೌದೌದು ಹೌದು, ಹೇಳಿ. ಹೇಗಿದ್ದೀರಾ? ಸರ್ ಆರಾಮಿದ್ದೀವಿ ಸರ್. ನಾವು ನಿಮ್ದು ಯೂಟ್ಯೂಬಲ್ಲಿ ನೋಡಿದ್ವಿ, ಸಂದೇಶ ಅವ್ರ ಬಗ್ಗೆ ಕೇಳ್ತಾ ಇದ್ರಿ, ಸಾಕ್ಷಿ ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ಏನು ಅಪ್ಡೇಟ್ ಇದೆಯಾ ಸರ್ ನಿಮ್ಮ ಹತ್ರ? ಸಂದೇಶದ ಬಗ್ಗೆನಾ? ಹೌದು ಸರ್. ಸಂದೇಶದ ಬಗ್ಗೆ ಅಪ್ಡೇಟ್ ಅಂತ ಹೇಳಿದ್ರೆ ನೋಡಿ, ನಾನು ಇವಾಗ ನಿನ್ನೆ ಅಷ್ಟೇ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅಲ್ವಾ? ಹೌದು ಸರ್, ಹೌದು, ನೋಡಿದೆ ಸರ್. ನೋಡಿರ್ಬೋದು ನೀವಲ್ವಾ? ಸಂದೇಶ ವಿಚಾರದಲ್ಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಹೌದು ಸರ್. ಇವಾಗ ಸಂದೇಶ ಬಂದು ಒಂದು ಈ ನಮ್ಮ ಒಂದು ಸಾರ್ವಜನಿಕರು ಇರ್ತಾರಲ್ಲ, ಅದರ ಮಧ್ಯದಲ್ಲಿ ಇರುವಂತ ವ್ಯಕ್ತಿ ಅಲ್ಲ ಅಲ್ವಾ? ಒಬ್ಬ ಸಮಾಜದ ಸೇವೆ ಅನ್ನೋ ರೀತಿಯಲ್ಲಿ ಒಂದು ಹೋರಾಟದಲ್ಲಿ ಇರುವಂತವನು. ಹೌದು ಸರ್, ಹೌದು. ಅಂತ ವ್ಯಕ್ತಿ ಬಂದ್ಬಿಟ್ಟು ಒಂದು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಸೌಜನ್ಯಳ ಅತ್ಯಾಚಾರ ಆದಂತ ದಿವಸದ ಹಿಂದೆ ಅಮೆರಿಕಕ್ಕೆ ಹೋದವನೇ ಬೇರೆ, ಒಂದು ನನ್ನ ಹತ್ರ ಎಲ್ಲ ಮಾಹಿತಿ ಇದೆ ಅಂತ ಹೇಳ್ಬಿಟ್ಟು ಬಹಿರಂಗವಾಗಿ ಒಂದು ವಿಡಿಯೋ ಮಾಡಿ ಹೇಳೋದಕ್ಕಿಂತ ಓಕೆ, ಅದನ್ನ ಡೈರೆಕ್ಟ್ ಆಗಿ ತಗೊಂಡೋಗಿ ಅವಾಗ SIT ಇದೆಲ್ಲ ನಡೀತಲೂ ಇತ್ತು ಅಲ್ವಾ? ಸೀದಾ SIT ಅವ್ರ ಮುಂದೆ ಹೋಗ್ಬೋದಿತ್ತು ತಗೊಂಡು ಸೀದಾ. ಒಂದು ಇನ್ನೊಂದು ಸಂದೇಶಿಗೆ ಬೇರೆ ಯಾವುದೇ ರೀತಿಯಲ್ಲಿ ಅವ್ರದ್ದೊಂದು ಸಂಘಟನೆ ಅಂತ ಇದ್ದಾಗ ಅವರು ಭಯ ಪಡುವಂಥದ್ದು ಏನಿರ್ಲಿಲ್ಲ. ಓಕೆನಾ? ಒಂದು 100-200 ಜನನ ಅವರು ಹೋಗ್ಬೋದಿತ್ತು ಒಟ್ಟಿಗೆ. ನೋಡಿ, ಈ ಹೆಣ್ಮಗಳನ್ನ ಅತ್ಯಾಚಾರ ಮಾಡಿರೋದ್ರಲ್ಲಿ ಈ ಒಂದು ಕೈವಾಡ ಇದೆ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ಬೋದಿತ್ತು. ಭಯ ಪಡೋಂಥದ್ದು ಏನಿರ್ಲಿಲ್ಲ ಅಲ್ವಾ?
ಹೌದು ಸರ್. ಇನ್ನೊಂದು ಅವರು ಹೇಳಿದೆ ಸರ್, ಸಂದೇಶ್ ಅವರು, ನನಗೆ ಅಕಸ್ಮಾತ್ ಏನಾದ್ರು ಪ್ರಾಣ ತೆಗೆದ್ರೆ ಅವ್ರ ಕಡೆ ಧರ್ಮಸ್ಥಳದ ಕಡೆಯವ್ರ ಕಡೆಯಿಂದ ಪ್ರಾಣ ಏನಾದ್ರು ಹೋದ್ರೆ ನಮ್ಮ ಇರ್ತಕ್ಕಂಥ ಸಾಕ್ಷಿನ ನಮ್ಮ ಅದೇ ಅದು ಅವ್ರೇನು ಸದಸ್ಯರು ಸರ್ ಅವ್ರ ಕರೆಕ್ಟ್ ಇನ್ಯಾರ ಹತ್ರನೂ ಇದೆ, ನಮ್ದು ಜೀವ ಹೋದ್ರೂ ಅದರ ಸಾಕ್ಷಿ ಎಲ್ಲೂ ಹೋಗಲ್ಲ ಅಂತ ಹೇಳಿದ್ದಾರೆ ಅಲ್ವಾ? ಹೌದು ಹೌದು ಹೌದು. ಇಷ್ಟು ಭದ್ರವಾದಂತ ಒಂದು ಸಾಕ್ಷಿನ ಹಿಡ್ಕೊಂಡು ಕೊನೆಗೆ ಬಂದ್ಬಿಟ್ಟು ನನಗೆ ಅದು ಒಂದು 8 ತಿಂಗಳು ವೆಯ್ಟ್ ಮಾಡಿ ಆಯ್ತಾ, 8 ತಿಂಗಳು ಕಳೆದೋಯ್ತು. ಅದ್ರ ಮೇಲೆ ನಾನೇ ಒಂದು ವಿಡಿಯೋ ಮಾಡಿ ಹಾಕಿದೆ ಆಯ್ತಾ, ಅದೇ ವಿಚಾರದಲ್ಲಿ ಯಾಕೆ ಸಂದೇಶ್ ಸುಮ್ಮನೆ ಇರೋದು ಅಂತ. ಆವಾಗ ಬಂದು ಒಂದು ನಮಗೆ ಅದಕ್ಕೊಂದು ಆನ್ಸರ್ ಸಿಕ್ತು. ಏನು, ನಮಗೆ ಧರ್ಮಸ್ಥಳದಿಂದ ತಡೆ ತಂದಿದ್ದಾರೆ ಮಾತಾಡಬಾರ್ದು ಅಂತ ಆಯ್ತಾ. ನೋಡಿ, ಯಾರು ಇದನ್ನ ನಂಬ್ತಾರೆ? ಯಾರಾದ್ರೆ ನಂಬುವಂತ ಮಾತಾದು. ಈಗ ನೋಡಿ, ಅಲ್ಲ ಸರ್, ಈಗ ನೋಡಿ, ಅಲ್ಲಲ್ಲ ತಡೆಯಾಜ್ಞೆ ಮಾತಾಡಬಾರ್ದು ಅಂತೇಳಿ ಕೋರ್ಟಿಂದ ಸ್ಟೇ ತಂದಿರೋದು ಅವ್ರಿಗೊಬ್ರಿಗೆ ಅಲ್ಲ ಸರ್, ಇಡೀ ನಮ್ಮ ಹೋರಾಟಗಾರರು ಏನಿದಾರೋ ಅವ್ರಿಗೆಲ್ಲ ತಂದಿದ್ದಾರೆ. ಅವರೆಲ್ಲ ಸುಮ್ಮನೆ ಇಲ್ಲಲ್ಲ, ಅವ್ರು ಮಾತಾಡ್ತಾನೆ ಇದಾರಲ್ವ ಎಲ್ರು. ಇರ್ಲಿಯಪ್ಪ, ನೀವೊಂದು ತಡೆ ತಂದಿದ್ದಾರೆ, ಒಂದು ಕೋರ್ಟ್ ನೋಟಿಸ್ ಕೊಟ್ಟಿದ್ದಾರೆ ಅನ್ಕೊಳ್ಳೋಣ, ಇರ್ಲಿ ಅದು ಸೈಡಿಗೆ ಆಯ್ತಾ. ನೀನೊಂದು ಕೆಲಸ ಮಾಡು, ಆ ಒಂದು ಸಾಕ್ಷಿ ನಿಂದು ಬೇರೆ ಯಾರ ಕೈಲಿ ಒಂದು ಕೊಟ್ಟಿಟ್ಟಿದ್ಯಲ್ಲ, ಅದನ್ನ ನೀನ್ ಬಹಿರಂಗವಾಗಿ ಬಿಟ್ಬಿಡು, ಹೊರಗೆ ಟಿಕೆಟ್ ಬಿಟ್ಬಿಡು, ಏನು ಬೇಡ. ಟಿಕೆಟ್ ಒರಿಜಿನಲ್ ಟಿಕೆಟ್ಗೂ ಇವ್ರ ಹತ್ರ ಇರೋ ಡೂಪ್ಲಿಕೇಟ್ ಟಿಕೆಟ್ಗೂ ಅದೊಂದು ಏನಿಲ್ಲ ಅಂತ ಹೇಳಿದ್ರು ಕ್ಲಿಯರಿಫಿಕೇಶನ್ ಸಿಗುತ್ತೆ ಹುಡುಕ್ದಾಗ ಅಲ್ವಾ. ಇಲ್ಲಿ ನೋಡಿ, ಸಿಂಪಲ್ ಇವ್ರೆ, ಸಿಂಪಲ್ ಇಡೀ ಕರ್ನಾಟಕದ ಜನರಿಗೆ ಇದೊಂದು ತಲೆಗೆ ಹೋಗ್ಬೇಕು ಮೊದಲು. ಸಿಂಪಲ್ ಅಂತ ಹೇಳಿದ್ರೆ ನೋಡಿ, ನಿಶ್ಚಲ್ ಜೈನ ಅಕಸ್ಮಾತ್ ಅಮೆರಿಕಕ್ಕೆ ಹೋಗೇ ಇಲ್ಲ ಅನ್ನೋದು ಈ ಟಿಕೆಟ್ ನ ಮುಖಾಂತರ ಜನರಿಗೆ, ಈ ಕೋರ್ಟಿಗೆ, ಕಾನೂನಿಗೆ ಒಂದು ಸಾಕ್ಷಿ ಸಿಕ್ಕಿದ್ರೆ ಓಕೆ, ಅಲ್ಲಿ ಯಾರೆಲ್ಲ ಸಿಕ್ಕಾಯಿಸ್ಕೊಳ್ತಾರೆ ನೋಡಿ ಮೊದಲನೇದಾಗಿ ಆಯ್ತಾ. ನಿಶ್ಚಲ್ ಜೈನನ್ನ ಹೇಳ್ಕೊಂಡು ಬರ್ತಾರೆ ಮೊದಲನೇದಾಗಿ. ಅವಾಗ ಅವ್ನು ಏನ್ ಮಾಡ್ತಾನೆ, ಅವನ ಜೊತೆ ಎಷ್ಟು ಜನ ಇದ್ರು ಅದನ್ನ ಅವ್ನ ಬಾಯಿ ಬಿಟ್ಟೇ ಬಿಡ್ತಾನೆ ಆಯ್ತಾ. 100% ಅವನ ಜೊತೆ ಚೆನ್ನಯ್ಯ ಇದ್ರೆ, ಆ ಮಾಸ್ ಮ್ಯಾನ್ ಅಂತ ಇದಾನಲ್ಲ, ಅವ್ನು ಅಕಸ್ಮಾತ್ ಆ ದಿವಸ 100% ಅವ್ರ ಜೊತೆ ಇದ್ರೆ ಚೆನ್ನೈಯನ್ನು ಕರೆಸ್ತಾರೆ ಓಕೆ. ಚೆನ್ನೈನಲ್ಲಿಗೆ ಕರೆಸಿದಾಗ ಚೆನ್ನಯ್ಯ ಅವತ್ತಿನ ದಿವಸದ ಮಾತ್ರ ಬಾಯಿ ಬಿಡಲ್ಲ ಓಕೆ. ಅವ್ನು ಆಲ್ರೆಡಿ ಬಾಯಿ ಬಿಟ್ಟಾಗಿದೆ, ನಾನು 100 ಹೆಣ್ಮಕ್ಳು, ಸಾವಿರಾರು ಹೆಣ್ಮಕ್ಳನ್ನ ಊಟ ಹಾಕಿಟ್ಟಿದ್ದೀನಿ ಅಂತ ಹೇಳಿದ್ದ ಅಲ್ವಾ. ಹೌದು ಸರ್, ಹೇಳಿದ್ದ. ಆವಾಗ ಏನ್ ಮಾಡ್ತಾನೆ ಅವನು, ಅಲ್ಲಿ ಆಗಿರುವಂತ ಇನ್ನಷ್ಟು ಕೆಲವು ಹೆಣ್ಮಕ್ಳ ಅತ್ಯಾಚಾರದ ವಿಚಾರವನ್ನು ತಿಳಿಸ್ತಾನೆ ಅಲ್ವಾ. ಸಂದೇಶ್ ಈ ಒಂದು ಪುಣ್ಯದ ಕೆಲಸ ಮಾಡಿದ್ರೆ, ಯಾವುದು ಟಿಕೆಟ್ ನ ತಂದು ಕೊಟ್ರೆ, ಅದು ಬಿಡ್ರಿ, ತಡೆ ಬಿಡಿ, ಅದೆಲ್ಲ ಬಿಡಿ, ಅದೆಲ್ಲ ಸುಮ್ನೆ ನಾಟಕ ಆಡಿರೋದು ಇವರು, ಗೊತ್ತಾಯ್ತಾ. ಅದೆಲ್ಲ ನನ್ನ ಪ್ರಕಾರ ನಾಟಕನೇ. ಅದರಲ್ಲಿ ನಿಜವಾದ ಸತ್ಯಾಂಶ ಇರೋದಾದ್ರೆ, ಸಂದೇಶ ಜಾಗದಲ್ಲಿ ನಾನು ಇರೋದಾದ್ರೆ, ಈ ತಡೆ ನಾನು ತಡೆನ ಹೊಡೆದು ಬರೋಣ, ಏನಾಯ್ತು, ಯಾವ ತಡೆ ಅದು? 1-2 ವರ್ಷ ಜೈಲಾಗ್ಲಿ, ಹೋಗಿ ಕೂರ್ಲಿ ಮಾರ್ರೆ, ಹೋರಾಟಗಾರ, ಗೊತ್ತಾಯ್ತಾ. ಅದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಏನಿದೆ? ಈಗ ಆ ವಿಚಾರದಲ್ಲಿ ಮಾತಾಡಬಾರ್ದಂತ ತಡೆ ತರೋದಾದ್ರೆ ನಾನ್ ರೆಡಿ. ನಾನಾದ್ರೆ ಆ ಜಾಗದಲ್ಲಿ ಉಂಟಲ್ಲ 2 ವರ್ಷ ಜೈಲಲ್ಲಿ ಕೂರಕ್ಕೆ ರೆಡಿ, ನಾನು ತಗೊಂಡು ಬಂದು ಕೊಡ್ತಾ ಇದ್ದೆ. ಅದಕ್ಕಿಂತ ಅದರಲ್ಲಿ ಎಷ್ಟೋ ಹೆಣ್ಮಕ್ಳು ಅತ್ಯಾಚಾರ ಆದವನು ಯಾವನಂತ ಸಿಗ್ತಾನೆ. ಅಷ್ಟು ಸಾಕು ತಾನೆ. ಇವತ್ತು ನೋಡಿ, ಮಹೇಶ್ ಶೆಟ್ಟಿ ಅವ್ರನ್ನ ಗಡಿಪಾರು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಷ್ಟು ಕಿತಾಪತಿ ಮಾಡಿಸ್ತಾ ಇದ್ದಾರೆ. ಮಾಡ್ತಾ ಇಲ್ಲ, ಪೊಲೀಸ್ ಅವರು ಕಿತಾಪತಿ ಮಾಡ್ತಾ ಇಲ್ಲ, ಅವ್ರ ಹತ್ರ ಮಾಡಿಸ್ತಾ ಇದ್ದಾರೆ ಓಕೆನಾ. ನೋಡಿ, ಪೊಲೀಸ್ ಅವರು ಯಾರು ಇಲ್ಲಿ ಮಹೇಶ್ ಶೆಟ್ಟಿ ಅವರಿಗೆ ತೊಂದರೆ ಕೊಡ್ತಾ ಇಲ್ಲ ಓಕೆ. ಅವ್ರ ಕೈಯಲ್ಲಿ ತೊಂದರೆನ ಕೊಡಿಸ್ತಾ ಇದ್ದಾರೆ ಅಲ್ವಾ. ಕೊಡಿಸ್ತಾ ಇರೋರು ಯಾರು ಹೇಳಿ? ಈ ಟಿಕೆಟ್ ನಲ್ಲಿ ಸಿಗ್ತಾರ ಅವ್ರು ಯಾರು ಅಂತ? ಟಿಕೆಟ್ ಅಲ್ಲಿ ಸಿಗ್ತಾರ್ರಿ. ಟಿಕೆಟ್ ಯಾವ ಟಿಕೆಟ್ ನ ಕದ್ದು ಮುಚ್ಚಿ ಮರೆ ಮಾಡಿ ಇವರು ಡೂಪ್ಲಿಕೇಟ್ ಮಾಡಿಸಿದ್ದಾರೆ ಅಂತ ಗೊತ್ತಾದ್ರೆ ಓಕೆ, ಅದಕ್ಕಂತೇನಲ್ಲ ಇವರು ಇವಾಗ ತಡೆ ತಂದಿರೋದಾಗಾದ್ರೆ. ಈಗ ಸಂದೇಶ್ ಹೇಳಿದ್ದು ಸರಿ, ನನ್ನ ಹತ್ರ ಟಿಕೆಟ್ ಇದೆ, ಓದವನು ನನಗೆ ಗೊತ್ತಿದ್ದಾನೆ, ಇಮೇಲ್ ಎಲ್ಲಿಂದ ಬಂದಿದೆ ಅವನಿಗೆ, ಅದೆಲ್ಲ ನಮ್ಮ ಹತ್ರ ಸಾಕ್ಷಿ ಇದೆ, ಇದೆಲ್ಲ ಹೇಳ್ದವನು ಸರಿ. ಇಷ್ಟೆಲ್ಲ ಹೇಳಿದ ಮೇಲೆ ಸಾಕ್ಷಿ ಇದೆ ಅನ್ನೋದು ಕನ್ಫರ್ಮ್ ಆದ್ಮೇಲೆ ಹೇಳಿರೋದು ಒಂದು. ಅದ್ರ ಮೇಲೆ ಈ ಧರ್ಮಸ್ಥಳದವ್ರು ಯಾರು ತಡೆ ಕಳಿಸಿದಾರಲ್ವಾ, ತಡೆ ಕಳಿಸ್ದವನಿಗೆ ಯಾಕೆ ಭಯ? ಯಾಕೆ ಭಯ ಹೇಳಿ? ಅವನಿಗೆ ಭಯ ಇರಬಾರ್ದು ತಾನೆ. ಅವನು ಇಲ್ಲಪ್ಪ ನಮ್ದು ಇವ್ರು ನಮ್ಮ ಹೆಸರು ಕೆಡಿಸ್ತಾ ಇದ್ದಾನೆ ಇವನು ಸಂದೇಶ್ ಅಂತ ಹೇಳಿ ಅವನ ಮೇಲೆ ಒಂದು FIR ಮಾಡಿಸ್ಬಿಟ್ಟು ಅವನ್ನ ಅರೆಸ್ಟ್ ಮಾಡಿಸ್ಬೋದಿತ್ತು. ಏನ್ ಸಾಕ್ಷಿ ಐತೆ ತಗೊಂಬರಪ್ಪ ಕೋರ್ಟಿಗೆ ಅಂತಂದು ಹೇಳ್ಬೋದಿತ್ತಲ್ಲ. ಬರೀ ನೋಡಿ, ನಾನು ಕೂಡ ಸಂವಿಧಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ, ಅವ್ರದ್ದು ಎಲ್ಲಾ ಕಾನೂನು, ಅವ್ರದ್ದು ಪುಸ್ತಕ ಎಲ್ಲ ಓದ್ಕೊಂಡು ತಿಳ್ಕೊಂಡಿದ್ದೀನಿ ನಾನು ಆಯ್ತಾ. ಗೌರವ ಇದೆ ಅವ್ರ ಮೇಲೆ ಓಕೆ. ಅವ್ರ ಹೆಸರನ್ನ ಬಳಸ್ಕೊಂಡು ಅವ್ರದ್ದು
ಎಲ್ಲ ಆ ಸಂವಿಧಾನನ ಇವರು ಮುಂದೆ ಇಟ್ಕೊಂಡು ಆ ಈ ರೀತಿ ಹೆಣ್ಣು ಮಗಳ ಜೊತೆ ಆಟ ಆಡಬಾರ್ದು. ಮಾಡಬಾರ್ದು ಸರ್, ಮಾಡಬಾರ್ದು. ಆಯ್ತಾ? ಅಂಬೇಡ್ಕರ್ನ ಮುಂದಿಟ್ಟು ಇವ್ರು ಮಾಡುವಂತ ಹೋರಾಟ ಇದೆಯಲ್ಲ, ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಇಲ್ಲಿ ಅನ್ಯಾಯ ಆಗಿದೆಯಲ್ಲ, ಅದರಲ್ಲಿ ಇವ್ರು ಈ ರೀತಿ ಕೆಟ್ಟ ಕೆಲಸ ಮಾಡಬಾರ್ದು ನನ್ನ ಪ್ರಕಾರ. ಮಾಡಬಾರ್ದು ಸರ್, ಮಾಡಬಾರ್ದು. ಅಕಸ್ಮಾತ್ ಸಂದೇಶ್ ನಾಳೆ ದಿವಸ ಈ ಒಂದು ವಿಚಾರದಲ್ಲಿ ಟಿಕೆಟ್ ಅನ್ನ ತಂದು ಕೊಟ್ಟು ಒಂದು ಮಾನವೀಯತೆನ ಮೆರೆದ್ರೆ ಉಂಟಲ್ಲ, ಹ್ಞೂ ಸರ್, ಹ್ಞೂ ಸರ್, ಕರ್ನಾಟಕದ ಡಾಕ್ಟರ್ VR ಅಂಬೇಡ್ಕರ್ ನಮ್ಮ ಸಂದೇಶ ನನ್ನ ಪ್ರಕಾರ. ಹೌದು ಸರ್, ಹೌದು. ಇದು ಅಷ್ಟು ಅವರಿಗೆ ಗೌರವ ಸಿಗುತ್ತೆ, ಆಯ್ತಾ? ಅಷ್ಟು ಒಂದು ಜನ ಅವ್ರನ್ನ ಒಂದು ಮೆಚ್ಕೊಳ್ತಾರೆ. ಹೌದು ಸರ್, ಹೌದು. ಇಲ್ಲಿ ಹಣ ನೋಡಬಾರ್ದ್ರಿ. ನೋಡಿ, ಇಲ್ಲಿ ಯಾವನ್ನು ಸಾಯ್ಸಕ್ ಬರುತ್ತಾನೆ ಅದ್ರದ್ದು ಭಯ ಬಿಡಿ. ಸಾಯವನಿಗೆ ಯಾವತ್ತು ಸಾಯ್ತಾನವನಲ್ವಾ? ಯಾವ್ದಾದ್ರು ಒಂದು ವಿಚಾರದಲ್ಲಿ ಸಾಯ್ತಾನೆ. ಪರಿಣಾಮಕ್ಕೆ ನಾವು ಎದುರಬಾರ್ದು ಯಾವತ್ತೂ. ಮುಂದೆ ಏನಾಗುತ್ತೆ ಅದಕ್ಕೆ ನಾವು ಭಯ ಪಡಬಾರ್ದು ಸರ್. ನಮಗೆ ಏನ್ ಮಾಡ್ಬೇಕು, ನಮಗೆ ಏನು ಮುಂದೆ ಕಣ್ಣಿಗೆ ಕಾಣ್ತಾ ಉಂಟು ಅದನ್ನ ನಾವು ಮಾಡ್ತಾ ಹೋಗ್ಬೇಕು. ಸಾಯವನು ಯಾವಾಗ್ಲೂ ಸಾಯ್ತಾನೆ, ಆಯ್ತಾ? ಅಷ್ಟೇ ಸರ್ ಅಲ್ವಾ? ಅದಕ್ಕೆ ಭಯ ಪಟ್ಟು ಕೂರೋದಲ್ಲ. ಇವತ್ತು ಇಷ್ಟೆಲ್ಲ ಅವರು ಮಾಡ್ಕೊಂಡು ಬಂದಿದಾರಲ್ಲ, ಅಷ್ಟೊಂದು ಅವಾರ್ಡ್ ಸಿಕ್ಕಿದೆ, ಅಷ್ಟೊಂದು ಹೋರಾಟ ಮಾಡಿದ್ದಾರೆ, ಬೇರೆ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸೋದು, ಇನ್ನೂ ಅನೇಕ ಬೇರೆ ಬೇರೆ ರೀತಿಯ ಅವರು ಸಮಾಜ ಸೇವೆ ಮಾಡ್ಕೊಂಡು ಬಂದಿದಾರಲ್ಲ. ಓಕೆ, ಅದರಲ್ಲಿ ಇಲ್ಲಿ ಒಂದು ಹೆಣ್ಣನ್ನ ಅತ್ಯಾಚಾರ ಮಾಡಿರೋದು, ರೇಪ್ ಮಾಡಿರೋದು ಸೌಜನ್ಯನ, ಅಲ್ವಾ? ರೇಪ್ ಅವಳನ್ನು ನಿಮ್ಮನೇದೇ ಹುಡುಗಿ ಅನ್ಕೋ. ಸೌಜನ್ಯ ಅನ್ನೋದು ಸೌಜನ್ಯ ಬೇಕಾದ್ರೆ ಬೇರೆ ಸಮುದಾಯದವಳು ಆಗಿದ್ರು, ಓಕೆ, ಇವ್ರದ್ದು ಧರ್ಮದಲ್ಲಿ ಅವಳು ಇಲ್ಲ ಅನ್ನೋದಾಗಿದ್ರು ಅವಳೊಂದು ಹೆಣ್ಣು ಅಲ್ವಾ? ಹೆಣ್ಣು ಸರ್, ಹೆಣ್ಣು. ನೀನ್ ಹೆಂಗೆ ನಿನ್ನ ಮನೆ ಹೆಣ್ಣು ಮಕ್ಕಳಿಗೆ ಇಷ್ಟು ಮದುವೆ ಮಾಡಿಸ್ಕೊಂಡು ಬಂದಿದ್ಯಾ, ಅದೇ ತರ ಈ ಒಂದು ಹೆಣ್ಣಿಗೂ ಸಪೋರ್ಟ್ ಮಾಡಿ ಈ ಒಂದು ಹೆಣ್ಣಿಗೂ ಒಂದು ನ್ಯಾಯ ಕೊಡ್ಸೋಂತ ಕೆಲಸನ ಮಾಡಿದ್ರೆ, ಆ ಒಂದು ಪುಣ್ಯನ ಕಟ್ಕೊಂಡ್ರೆ ಎತ್ತ ತಾಯಿಗೆ ಎಷ್ಟು ಸಂತೋಷ ಆಗ್ಬೋದು. ಸಂತೋಷ ಆಗುತ್ತೆ. ಅದ್ರ ಬೇರೆ ಅವರೇ ಸಂದೇಶ್ ಅವರೇ ಹೇಳಿದ್ದಾರೆ, ನಾನೇ ಸೌಜನ್ಯ ನಿಂತು ನ್ಯಾಯ ಕೊಡಿಸ್ತು ಅಂತ ಹೇಳಿದ್ರೆ. ಆದ್ರೆ ಈಗ ಇಷ್ಟೊಂದೆಲ್ಲ ಘಟನೆ ನಡೆದ ಸಮೇತ ಸೈಲೆಂಟ್ ಆಗಿ ಕೂತ್ಕೊಂಡ ಸರ್. ಅದು ತಪ್ಪಲ್ವಾ? ತಪ್ಪು ಸರ್, ಅದು ತಪ್ಪದು. ಅಲ್ಲ, ಯಾರಿಗೆ ಇದು ತಲೆಗೆ ಇವರು ನಾವೇನ್ ಇದು ಅದೇನೋ ದಾಸವಾಳ ಹೂ ಮುಡ್ಕೊಂಡು ಕೂತಿದೀವ ಕಿವಿಗೆ? ನಮಗೆ ಅಷ್ಟು ಗೊತ್ತಾಗಲ್ವಾ? ಗೊತ್ತಾಗುತ್ತೆ ಸರ್, ಗೊತ್ತಾಗುತ್ತೆ. ಯಾಕಂದ್ರೆ ಈಗ ಇಡೀ ಜನರಿಗೆ ಗೊತ್ತಾಗುತ್ತೆ ರೀ. ತಡೆ ತಂದವನು ಯಾಕೆ ತಡೆ ತಂದಿದ್ದಾನೆ ಅಂತ ನಾನು ಒಬ್ಬನೇ ಕೇಳಿದ್ದೀನಲ್ಲ. ವೀರೇಂದ್ರ ಹೆಗ್ಗಡೆ ಇವಾಗ ತಗೊಂಡ್ ಬಂದಿದ್ದಾನಲ್ವಾ ತಡೆ, ಭಯ ಇರೋದಿಕ್ಕೆ ತಂದಿರೋದಲ್ವಾ ತಡೆ. ಹೌದು, ಸರ್ಕಾರ ಗೊತ್ತಾಗ್ಬೇಕು, ಜಡ್ಜ್ ಯಾರಲ್ಲಿ ಕೂತಿದ್ದಾರೆ ಅವ್ರಿಗೆ ಗೊತ್ತಾಗ್ಬೇಕು. ಅವ್ರು ಸ್ಟೇ ಕೊಡೋದಕ್ಕಿಂತ ಮುಂಚೆ ಅವ್ರು ಯೋಚನೆ ಮಾಡ್ಬೇಕು, ಜಡ್ಜ್ ಯೋಚನೆ ಮಾಡ್ಬೇಕು, ಅವ್ರು ಕೇಳ್ಬೇಕು ಇವ್ರು ವಕೀಲಿಗೆ, ಗೊತ್ತಾಯ್ತಾ? ಇರ್ಲಿ, ನಿಮ್ಮ ಮೇಲೆ ಹೆಂಗು ಕೇಸ್ ಇದೆಯಲ್ಲ, ಆ ಹುಡುಗಿದು ಹೆಂಗು ಇಷ್ಟು SIT ತನಿಖೆ ಮಾಡ್ತಾ ಉಂಟಲ್ಲ, ನೀವೊಂದು ಕೆಲಸ ಮಾಡಿ, ಆ ಸಂದೇಶನ ಯಾರು ಮುಂದೆ ಕರ್ಕೊಂಡು ಬನ್ನಿ ಕೋರ್ಟ್ ಮುಂದೆ, ನಾವಿಲ್ಲಿ ವಿಚಾರಿಸೋಣ, ಟಿಕೆಟ್ ಯಾರ್ದಂತ ನೋಡೋಣ, ಅದ್ರ ಮೇಲೆ ನಾನು ಸ್ಟೇ ಕೊಡ್ತೀನಿ ಅಂತ ಹೇಳಿ ಅಲ್ವಾ? ಅವ್ರು ಹೇಳೋದು ಸುಳ್ಳಾಗಿದ್ರೆ ನಾವು ಸ್ಟೇ ಕೊಡಿಸ್ತೀನಿ ಅಂತ ಜಡ್ಜ್ ಹೇಳ್ಬೇಕಿತ್ತು. ಜಡ್ಜ್ ಕೂಡ ಅಲ್ಲಿ ಕೂತ್ಕೊಂಡು ಏನ್ರಿ ಅಷ್ಟು ದೊಡ್ಡ ತಪ್ಪು ಕೆಲಸ ಮಾಡ್ತಾರ ಹಾಗಾದ್ರೆ? ಮತ್ತೆ ಎಲ್ಲಿ ಹೋಯ್ತು ನ್ಯಾಯಾಧೀಶರು? ಎಲ್ಲಿ ಹೋದ್ರು? ನ್ಯಾಯ ಎಲ್ಲಿ ಹೋಯ್ತು? ನಮ್ಮ ದೇಶದ ಕಾನೂನು ಎಲ್ಲಿ ಹೋಯ್ತು? ಅಂಬೇಡ್ಕರ್ ಎಲ್ಲಿ ಹೋದ್ರು? ಈಗ ಕಾನೂನು ಬಳಸ್ಕೊಂಡು ಇವ್ರು ಆಟ ಆಡ್ತಿದ್ದಾರೆ ಸರ್, ಧರ್ಮಸ್ಥಳದವರು ಆಟ ಆಡ್ತಿದ್ದಾರೆ. ಅದು 100% ಇವ್ರೆ, ಆಯ್ತಾ? ಇವತ್ತು ನೋಡಿ 170 ಯೂಟ್ಯೂಬ್ ಚಾನಲ್ಸ್ ನ ಬಂದ್ ಮಾಡಿಸಿದ್ರು, ಆಯ್ತಾ? ಮಾಡಿಸಿದ್ರಲ್ವಾ 170? ಅದ್ರಲ್ಲಿ ಅಷ್ಟು ಯೂಟ್ಯೂಬ್ಗಳನ್ನ ನೀವು ಬ್ಲಾಕ್ ಮಾಡಿಸಿದ ಮೇಲೆ, ಓಕೆ, ಎಲ್ಲ ಚಾನಲ್ ಬಿಟ್ಬಿಡಿ, ಇದೆಲ್ಲ ಕರ್ನಾಟಕದ ಮಾಧ್ಯಮ ಬಿಟ್ಟುಬಿಡಿ. ನಾಯಿ ಏಳು ತಿನ್ನೋದಾದ್ರೂ ಬಿಡುತ್ತೆ ಬೇಕಾದ್ರೆ ನಾಯಿ, ಆಯ್ತಾ? ಈ ಕನ್ನಡ ಚಾನಲ್ ಅವ್ರು ಬಿಡಲ್ಲ ಇವನು ಏಳು ತಿನ್ನೋದನ್ನ. ನಾಯಿ ಬೇಕಾದ್ರೆ ಬಿಡುತ್ತೆ. ಇವತ್ತಿನ ದಿವಸ ನೋಡಿ ಬೇಕಾದ್ರೆ ಇವಾಗೆಲ್ಲ ನಾಯಿಗಳು ತಿನ್ನಲ್ಲ ಏಳು, ಗೊತ್ತಾಯ್ತಾ? ಈ ಮೀಡಿಯಾದವ್ರು ತಿಂತಾರೆ ಏಚಿಗೆನಾ? ಅಲ್ಲ ಸರ್, ನಾವು ಸರ್ ಇನ್ನೊಂದು ಮ್ಯಾಟ್ರ್ ಸರ್, ಅದು ಇವರು ರುದ್ರಮುನಿ ಅವ್ರು ಇದಾರಲ್ಲ, ರುದ್ರಮುನಿ ಅವರು 2 ಫಿಂಗರ್ ಟೆಸ್ಟ್ ಆಗಿಲ್ಲ, ಅದೇನೋ ಇಂಟರ್ ಕೋರ್ಸ್ ಆಗಿಲ್ಲ, ರೇಪ್ ಆಗಿದೆ. ಇದು ಏನ್ ಸರ್ ಗೊಂದಲಮಯ ಹೇಳಿಕೆ ಕೊಡ್ತಾರಲ್ಲ ವಯ್ಯ, ಏನಂತ ಸರ್ ಅವ್ರಿಗೆ? ಸರ್ ನೋಡಿ, ಅದೇ ನಾನು ಹೇಳಿದ್ನಲ್ಲ, ಏಸಿಗೆ ತಿಂತಾನಲ್ಲ, ಏಸಿಗೆ ಅವನು ಎಷ್ಟು ನೀಚ ಕೆಲಸ ಮಾಡಕ್ಕೂ ಅವನು ವಯಸ್ಸಲ್ಲ. ಅದರಲ್ಲಿ ಅದು ಸಂತೋಷ್ ರಾವೇ ಇದರಲ್ಲಿ ಅಪರಾಧಿ ಅಂತ ಹೇಳ್ತಿದ್ದಾನೆ. ಮತ್ತೆ ಅವರು ಯಾರು ಮೇಡಮ್ ಇದಾರ ಸರ್, ಅದೇ ಟೆಸ್ಟ್ ಮಾಡಿದ್ರಲ್ಲ, ನನ್ನ ಹೆಸರು ಏನಿದೆ ಸರ್, ಯಾರು ಹೇಳಿ? ಅದೇ ವೆಜ್ನಲ್ ಸಾಬ್ ಎಲ್ಲ ಟೆಸ್ಟ್ ಮಾಡಿದ್ರಲ್ಲ ಸರ್, 2 ಫಿಂಗರ್ ಟೆಸ್ಟ್ ಮಾಡಿದ್ರಲ್ಲ, ರಶ್ಮಿ ಹೌದು, ನನ್ನ ಬಗ್ಗೆ ರಶ್ಮಿ ಅವರೇ ಇವ್ರಿಗೆ ಹೇಳಿದ್ರಂತೆ, ಈ ತರ ಎಲ್ಲ ಆಗಿದೆ, ಈ ತರ ಇಂಟರ್ ಕೋರ್ಸ್ ಆಗಿಲ್ಲ, ಇಲ್ಲಿ ರೇಪ್ ಬಟ್ ಅದು ಕೈಯಿಂದ ಆಗಿದೆ ಅಂತ ಏನೋ ಹೇಳಿದ್ರಂತ. ಅದು ಕೋರ್ಟ್ ಅಲ್ಲಿ ಈ ವಯ ಹೇಳಿದ್ದು ಕೋರ್ಟ್ಗೆ ಹೋಗಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದೇ ಸುಳ್ಳಂತೆ, ಕೋರ್ಟ್ ಅಲ್ಲಿ ಹೇಳೇ ಇಲ್ಲ.
ಟಿವಿ ಮಾಧ್ಯಮ ಮುಖಾಂತರ ಮಾತ್ರ ಬಂದು ನಾನು ರಶ್ಮಿನ ಈ ತರ ವಿಚಾರಣೆ ಮಾಡಿದ್ದೆ, ಅವ್ರು ಈಗ ಹೇಳಿದ್ರು ಆಗ ಹೇಳಿದ್ರು. ಏನ್ ಸರ್ ಇದು? ಅದನ್ನ ನೋಡಿದೀನಿ ನಾನು ಅಲ್ವಾ. ಇವ್ರು ಏನ್ ಗೊತ್ತಾ, ಇವ್ರು ಕಾಲಿಗೆ ಹಾಕೋ ಬೂಟ್ ಇದೆಯಲ್ಲ ಅದನ್ನ ಇವ್ರು ತಲೆಯಲ್ಲಿ ಇಟ್ಕೋಬೇಕು ಮೊದಲು. ಆಯ್ತಾ, ಇಷ್ಟು ಅಲ್ಕಟ್ ಕೆಲಸ ಮಾಡಬಾರ್ದು. ಇವ್ರು ಒಂದು ಹೆಣ್ಣು ಮಗಳ ಜೊತೆ ಇಷ್ಟು ಆಟ ಆಡಬಾರ್ದು. ಆಯ್ತಾ, ನೋಡಿ 60-70 ವರ್ಷದ ಮುದುಕ ಸರ್ ಈಗ ಆ ವಯ್ಯ. ಅದೇ ಹೇಳ್ತಾ ಇರೋದು. ಇವರಿಗೆ ನೋಡಿ ಇಂಥ ಮುತ್ಕುರಿ ಇದೆಯಲ್ಲ, ಇಂಥ ಈ ಕಚಡ ಈ ಏಸಿಗೆ ತಿನ್ನೋಂಥವ್ರು ಇವ್ರು ಇದಾರಲ್ಲ, ಇವರಿಗೆಲ್ಲ ಹುಡುಗಿರ ಅಂತ ಹೇಳಿದ್ರೆ ಇವರಿಗೆ ಏನು ವ್ಯಾಲ್ಯೂ ಇಲ್ಲ ಅದರದ್ದು. ಇವ್ರು ಡಬಲ್ಗಿಂತ ಟ್ರಿಪಲ್ ಇರ್ತಾರೆ ಕಾಮುಕರು ಇವರು. ಗೊತ್ತಾಯ್ತಾ? ಇವ್ರ ಮೇಲೆ ಇಂಥ ಎಷ್ಟೋ ಕೇಸ್ಗಳಾಗಿರ್ತವೆ. ಇವ್ರೇನು ಒಳ್ಳೆಯವರು ಸಹಜ ಅಂತಲ್ಲ. ಇವ್ರ ಮೇಲೆ ಹುಡುಗಿರ್ ಕೇಸ್ಗಳೇ ಇರ್ತವೆ. ಏನ್ ಗೊತ್ತಾ, ಒಂದ್ ಒಳ್ಳೆ ಹುಡುಗಿರು ಇವ್ರ ಹತ್ರ ಕೇಸ್ ತಗೊಂಡ್ ಹೋದ್ರೆ ನಾನ್ ನಿನ್ನ ಹತ್ರ ಏನು ಫೀಸ್ ತಗೊಳ್ಳಲ್ಲ, ನಿನ್ನನ್ಗೆ ಹಂಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಅವ್ರನ್ನೇ ಬುಟ್ಟಿಗೆ ಹಾಕೊಳ್ತವೆ. ಅಂತ ಅಭ್ಯಾಸ ಇರೋಂಥವ್ರು ಇವರು. ಎಲ್ಲಾ ರೀತಿಯ ಸಾಕ್ಷಿಗಳು ಕೂಡ ಆ ಜಡ್ಜ್ ಮುಂದೆ ಹೋಗಿದೆ. ಆಯ್ತಾ, ಹುಡುಗಿ ಜೊತೆ ಏನಾಗಿದೆ, ಗ್ಯಾಂಗ್ ರೇಪ್ ಆಗಿದೆ, ಸಂತೋಷ್ ರಾವ್ ಅಲ್ಲ ಅಂತ ಅವನ್ನ ಬಿಟ್ಟಿದ್ದಾರೆ. ಇದೆಲ್ಲ ಆ ಜಡ್ಜಿಗೆ ಗೊತ್ತಿದೆ ಅನ್ಕೊಳ್ಳೋಣ. ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ಜಡ್ಜಿಗೂ ಗೊತ್ತಿದೆ ಅಲ್ವಾ. ಜಡ್ಜಿಗೂ ಗೊತ್ತಿದ ಮೇಲೆ ಆ ಜಡ್ಜಿಗೂ ಗೊತ್ತಿದ ಮೇಲೆ ಕೊನೆಗೆ ಆ ರೇಪ್ ಆಗಿದ್ದ ದಿವಸ ಅಮೆರಿಕಾಗ ಹೋದವನು ಈ ನಿಶ್ಚಲ್ ಜೈನ ಅಲ್ಲ ಅಂತ ಹೇಳಿದಾಗ, ಓಕೆ ಅಲ್ಲ ಅಂತ ಹೇಳಿದಾಗ ಇವರು ಸ್ಟೇಗ್ ಅಂತ ಹೋಗ್ತಾರೆ. ಅವಾಗ ಆ ಜಡ್ಜ್ ಹೇಳ್ಬೇಕು ತಾನೆ, ನಿಮ್ಮ ಮೇಲೆ ಇಷ್ಟೆಲ್ಲ ಬಂದಿದೆಯಲ್ಲ, ಇಲ್ಲಿ ಸತ್ಯಾಂಶ ನಮ್ಮ ಹತ್ರ ಉಂಟಲ್ಲ, ಹೆಂಗೆ ನಾನು ತಡೆ ಕೊಡೋದು, ಕರ್ಕೊಂಡು ಬನ್ನಿ ಆ ಟಿಕೆಟ್ ಅಂತ ಕರೆಸ್ಬೋದಲ್ಲ ಜಡ್ಜಿಗೆ. ಕರೆಸ್ಬೋದು ಅಲ್ವಾ. ನೋಡಿ, ಜಡ್ಜ್ನ ಹಿಡ್ಕೊಂಡು CM-ನ ಹಿಡ್ಕೊಂಡು PM-ನ ಹಿಡ್ಕೊಂಡು MLA ಹಿಡ್ಕೊಂಡು MP ಹಿಡ್ಕೊಂಡು ಎಲ್ಲರನ್ನ ಒಂದು ಕೈಗೆ ಹಿಡ್ಕೋಬೇಕಂತ ಹೇಳಿದ್ರೆ ಅದಕ್ಕೆ ಕೋಟಿ ಗಟ್ಲೆ ಹಣ ಬೇಕು. ಆಯ್ತಾ, ಕೋಟಿ ಗಟ್ಲೆ ನನ್ನ ಅಪ್ಪ ಮಾಡಿಡ್ತಾ ಇದ್ದಿದ್ರೆ ನಾನು ಅದೇ ತರ ಮಾಡಿಸ್ತಾ ಇದ್ದೆ. ಆಯ್ತಾ, ಇಲ್ಲಿ ನನ್ನ ಅಪ್ಪ ಮಾಡಿಸಿದೇನಿಲ್ಲ. ಇಲ್ಲಿ ಏನಾಗಿದೆ, ಒಂದು ಹಿಂದೂ ದೇವಸ್ಥಾನನ ಇಟ್ಕೊಂಡಿದ್ದಾರೆ ಕೈಯಲ್ಲಿ. ಆಯ್ತಾ, ಎಲ್ಲರಿಗೂ ಟೊಪ್ಪಿ ಕೂರಿಸಿದ್ದಾರೆ ಇಷ್ಟು ವರ್ಷದಲ್ಲಿ. ಅದ್ಯಾರೋ ದೇವರು ಬಂದು ಕನ್ಸಲ್ಲಿ ಹೇಳಿದ್ರಂತೆ, ಇದು ನಿನಗೆ ಸೇರಿದ್ದು ಅಂತ ಹೇಳಿದ್ರಂತೆ, ಇನ್ನೇನೋ ಕತೆ ಕಟ್ಟಿ ಕೋರ್ಟಿಗೆ ಹಾಕಿದ್ದಾರೆ. ಆಯ್ತಾ, ಇದನ್ನ ನಮ್ಮ ಹಿಂದೂಗಳು ಏನ್ ಮಾಡಿದ್ರು, ಹಿಂದೂಗಳು ಇವತ್ತಿಗೂ ಒಂದು 30% ಮಾತ್ರ ಬುದ್ಧಿವಂತರು ಕರೆಕ್ಟ್ ಆಗಿದ್ದಾರೆ. ಆಯ್ತಾ, ಈ ವಿಚಾರದಲ್ಲಿ, ಸೌಜನ್ಯ ವಿಚಾರದಲ್ಲಿ. ಇನ್ನೊಂದು 70% ಜನರಿಗೆ ತಲೆಗೆ ಹೋಗಲ್ಲ ಏನು ಮ್ಯಾಟರ್ ಅಂತ. ಹೋಗಲ್ಲ ಸರ್, ಹೋಗಲ್ಲ. ಅವ್ರಿಗೆ ಅತ್ಯಾಚಾರ ಆಗಿದೆಯಾ ಇಲ್ವಾ ಅನ್ನೋದು ಅದೇ ರೀತಿ ಸಂಶಯ. ಗೊತ್ತಾಯ್ತಾ, ಇಲ್ಲಪ್ಪ ನಮ್ಮವ್ರು ಏನು ಮಾಡಿಲ್ಲ, ನಮ್ಮ ಪೂಜ್ಯರು ಏನು ಮಾಡಿಲ್ಲ, ನಮ್ಮ ಮಂಜುನಾಥ ಮಾಡೋರು ಏನು ಮಾಡಿಲ್ಲ ಅಂತ. ಮಂಜುನಾಥ ಅದು ಮಾತಾಡೋ ಮಂಜುನಾಥ ಏನು ಮಾತಾಡಿಲ್ಲ ಅಂತ. ಆಯ್ತಾ, ನೋಡಿ ಇದನ್ನ ಹೇಳಿದ್ ಇಷ್ಟು ವರ್ಷ ಹಿಂದೂಗಳಿಗೆ ಗೂಬೆ ಕೂರಿಸಿದ್ರು, ದೇವಸ್ಥಾನ ಹಿಡ್ಕೊಂಡ್ರು. ಅದರಲ್ಲಿ ನೋಡಿ, ದೇವಸ್ಥಾನಕ್ಕೆ ಬಂದಿದ್ದ ದುಡ್ಡಲ್ಲಿ, ಆಯ್ತಾ, ಆ ಧರ್ಮಸ್ಥಳ ದೇವಸ್ಥಾನ ಮಾತ್ರ ದುಡ್ಡನ್ನ ದಾನ ಮಾಡಿದಲ್ಲ, ಎಲ್ಲ ದೇವಸ್ಥಾನಗಳು ದಾನ ಮಾಡ್ತೇವೆ. ಆಯ್ತಾ, ನಾನು ಹೇಳ್ದಾಗೆ ಸುಬ್ರಹ್ಮಣ್ಯನೂ ಅಲ್ಲೂ ದಾನ ಧರ್ಮ ಆಗುತ್ತೆ, ಕಟೀಲಲ್ಲೂ ಆಗುತ್ತೆ, ಉಡುಪಿ ಶ್ರೀಕೃಷ್ಣ ಮಠದಲ್ಲೂ ಆಗುತ್ತೆ, ಎಲ್ಲ ದೇವಸ್ಥಾನದಲ್ಲೂ ಆಗುತ್ತೆ. ಆದ್ರೆ ಆ ದೇವಸ್ಥಾನದಲ್ಲಿ ಅಲ್ಕ ಕೆಲಸಕ್ಕೆ ಹಣ ಯೂಸ್ ಮಾಡಲ್ಲ ಸರ್, ಮಾಡಲ್ಲ. ಹಿಂದೂಗಳದ್ದು ದೇವಸ್ಥಾನದಲ್ಲಿ ಬರೋಂತ ಇದು ದೇವನಿಗೆ ಉಂಟಲ್ಲ, ಅದರಲ್ಲಿ ಅಲ್ಕ ಕೆಲಸಕ್ಕೆ ಅತ್ಯಾಚಾರ ಮಾಡಿದವ್ರನ್ನ ರಕ್ಷಣೆ ಮಾಡಕ್ಕೆ ಅಲ್ಲಿದು ದುಡ್ಡು ಉಪಯೋಗ ಆಗ್ತಿಲ್ಲ ಇವತ್ತಿಗೆ. ಅದು ಇಲ್ಲಿ ಮಾತ್ರ ಆಗ್ತಿರೋದು. ಅದನ್ನ ಕೇಳೋರು ಯಾರು? ನಾವು ಹಿಂದೂಗಳು ಕೇಳಬೇಕು ಅಲ್ವಾ. ನಮ್ ದೇವಸ್ಥಾನ ನಾವು ಕೇಳಬೇಕು, ನಮ್ ದೇವಸ್ಥಾನದಲ್ಲಿ ಏನಾಗ್ತಿದೆ, ನಮ್ ದೇವ್ರದ್ದು, ನಮ್ದು ಅಣ್ಣಪ್ಪದ್ದು, ನಮ್ಮ ಮಂಜುನಾಥದ ಹೆಸರು ಹಾಳಾಗ್ತುಂಟಲ್ಲ, ಅದನ್ನ ಯಾರು ನಿಲ್ಸೋದು? ಅವ್ರಂತೂ ನಿಲ್ಸಲ್ಲ ಬಿಡಿ. ಆಯ್ತಾ, ನಾವು ನಿಲ್ಸ್ಬೇಕು, ಹಿಂದೂಗಳು ನಿಲ್ಸ್ಬೇಕು. ಅದಕ್ಕೆ ಒಟ್ಟಾಗ್ಬೇಕು ನಾವು ಮೊದಲು. ಅದನ್ನ ನಾವು ಕೇಳ್ತಿರೋದು ಏನಂದ್ರೆ, ಆ ದೇವಸ್ಥಾನದ ದುಡ್ಡನ್ನ ಉಪಯೋಗಿಸ್ತಿದಾರೆ ನೋಡಿ ಇವರಿಗೆ, ಯಾರಿಗೆ? PM, CM, MLA, MP. ಆಯ್ತಾ, ಎಲ್ರಿಗೂ ತಿನ್ನಿಸ್ತಾ ಇದಾರಲ್ಲ. ನಾವ್ ಇಲ್ಲಿ ಪೊಲೀಸ್ ಅವ್ರನ್ನ ಏನು ಹೇಳಬಾರ್ದ್ರಿ. ಒಬ್ಬ ಅನ್ಎಜುಕೇಟೆಡ್ ಆಗಿರ್ತಾನೆ MLA, ಅವನಿಗೆ ಪೆನ್ಸಿಲ್ ಹಿಡಿಯೋಕ್ಕೂ ಬರಲ್ಲ, ಅಂತವ್ರು MLA ಆಗ್ತಾರೆ. ಇಲ್ಲಿ IPS ಓದಿ, ಆಯ್ತಾ, ಡಬಲ್ ಗ್ರಾಜುಯೇಟ್ ಮಾಡಿ ಬಂದಂತ IPS ಅವರು ಈ ಕಟ್ಟಡಗಳಿಗೆ ಸಲಾಂ ಹೊಡಿಬೇಕು. ಅರ್ಥ ಇದೆ ನಿಮ್ಗೆ? ಸಲಾಂ ಹೊಡಿತಾರಲ್ವಾ, ಆ ಸಲಾಂ ಹೊಡಿಯೋದ್ರಿಂದ ಅವ್ರು ಹೇಳ್ದಾಗೆ ಇವ್ರು ಕೇಳ್ತಾರೆ. ಅದು ಹೇಳ್ತಾನ ಸರ್, ಪ್ರಧಾನಿ ಮಂತ್ರಿನೇ ಹೋಗಿ ಅಲ್ಲಿ ಖಾಲಿ ಬಿದ್ದು ಬರ್ತಿದಾರಲ್ಲ, ಏನ್ ಮಾಡತ್ ಸರ್? ಅದನ್ನೇ ನಾನು ಹೇಳಿದ್ದು. ಅದರಿಂದ ನಾವು ಪೊಲೀಸ್ ಅವರಿಗೆ ಏನು ಹೇಳಾಗಿಲ್ಲ, ಅವ್ರದ್ದು ಡ್ಯೂಟಿನ ಈ MLA ಮಾಡಿಸ್ತಾರಲ್ಲ. ಒಬ್ಬ MLA ಅವರು ಸೆಲ್ಯೂಟ್ ಹೊಡಿಬೇಕಲ್ವೇನ್ರಿ ಪೊಲೀಸ್ ಅವರು? 3 ಸ್ಟಾರ್ ಕಮಿಷನರ್ ಒಬ್ಬ MLA ಸೆಲ್ಯೂಟ್ ಹೊಡಿತಾರಲ್ವಾ? ಅವನು ಅನ್ಎಜುಕೇಟೆಡ್ ಇರ್ತಾನೆ, ಓದಕ್ ಬರಲ್ಲ ಅವನಿಗೆ, ಬರಲ್ಲ. ಎಬ್ಬೆಟ್ ಇರ್ತಾರೆ. ವಾಟ್ಸಪ್ ಅಲ್ಲಿ ಕೆಲವೊಂದು ಖಾಲಿ ವಾಟ್ಸಪ್ ಬೇಡಿಕೆ ಏನಾದ್ರೆ ಕೇಳಿದ್ರೆ ಆ MLA ಗೊತ್ತಿರಲ್ಲ. ಅಂತ MLA ಇದಾರೆ ಇವತ್ತು ದೇಶದಲ್ಲಿ. ಅಂತವರಿಗೆ ನಮ್ಮ IPS ಅವರು, PSI ಅವರು
ಕಮಿಷನರ್, DC ಎಲ್ಲರೂ ಸೆಲ್ಯೂಟ್ ಹೊಡಿಬೇಕಲ್ವೇನ್ರಿ MLAಗೆ? ಸಲಿಟ್ ಒಳ್ಳೇಬೇಕು. ಮತ್ತೆ ಪೊಲೀಸವ್ರಿಗೆ ನಾವು ಯಾಕೆ ಬೈಯೋದು? ಪೊಲೀಸ್ ಅವರು ಸರಿ ಇಲ್ಲ ಅಂತ ನಾವು ಯಾಕೆ ಬೈಯೋದು? ಪೊಲೀಸ್ ಅವ್ರ ಹತ್ರ ಮಾಡಿಸ್ತಿರೋದು ಯಾರು? ಅವ್ರಿಗೆ ನಾವು ಬೈಬೇಕಲ್ವಾ? ಹೌದು ಸರ್, ಹೌದೌದು. ನಾನು ಯಾವತ್ತೂ ಪೊಲೀಸ್ ಅವ್ರನ್ನ ದೂರದೇ ಇಲ್ಲ ರೀ, ಗೊತ್ತಾಯ್ತಾ? ಏನಿಲ್ಲ, ಪೊಲೀಸ್ ಅವರಿಗೂ ಆಟೋ ರಿಕ್ಷಾ ಓಡಿಸೋರಿಗೂ ಏನಾದ್ರೂ ವ್ಯತ್ಯಾಸ ಇದೆ ನೀವು ಹೇಳಿ? ಏನಿಲ್ಲ ಸರ್, ವ್ಯತ್ಯಾಸ ಏನಿಲ್ಲ ಅಲ್ವಾ? ಇಬ್ಬರು ಒಂದೇ ತರ ಡ್ಯೂಟಿ ಮಾಡ್ತಾರೆ ನೋಡಕ್ ಹೋದ್ರೆ. ಖಾಲಿ ಇವರು ಒಂದು ಕಾನೂನು ಮುಖಾಂತರ ಡ್ಯೂಟಿ ಮಾಡಲ್ಲ, ಇಬ್ಬರಿಗೂ ಒಂದೇ ಯೂನಿಫಾರ್ಮ್, ಆಯ್ತಾ? ಅಷ್ಟೇ ಸರ್, ಅಷ್ಟೇ. ಪೊಲೀಸ್ ಅನ್ನೋರಿಗೆ ನಾವು ಸಾರ್ವಜನಿಕರು ರೆಸ್ಪೆಕ್ಟ್ ಕೊಡ್ತೀವಿ, ಕಾನೂನು ವಿಚಾರದಲ್ಲಿ ಅವ್ರಿಗೆ ನಾವು ತಲೆ ಬಗ್ಗಿಸ್ತೀವಿ ಅಲ್ವಾ? ರಿಕ್ಷಾದವ್ರು ಕೂಡ ಅಷ್ಟೇ ಸೇವೆ ಮಾಡ್ತಾರೆ ಇಡೀ ದಿವಸ. ಇದ್ರಲ್ಲಿ ಏನ್ ನೋಡಿ, ಇಲ್ಲಿ ರಿಕ್ಷಾದವ್ರಿಗೆ ದುಡ್ಡು ಕೊಟ್ರೆ ಕರ್ಕೊಂಡು ಹೋಗ್ತಾರೆ. ಎಲ್ಲಿಗೆ ಹೇಳಿ? ಎಲ್ಲಿಗೆ ನಿಮ್ಗೆ ನೀವು ಎಲ್ಲಿಗೆ ಹೋಗ್ಬೇಕು ಅಲ್ಲಿ ದುಡ್ಡು ಕೊಟ್ರೆ ಕರ್ಕೊಂಡು ಹೋಗ್ತಾರೆ. ಪೊಲೀಸ್ ಅವರು ಇವತ್ತಿನ ದಿವಸ ಅದೇ ತರ ಮಾಡ್ತಾ ಇದ್ದಾರೆ, ದುಡ್ಡು ಕೊಟ್ರೆ ಮಾತ್ರ ಕೆಲಸ ಮಾಡ್ತಾರೆ. ಅವ್ರ ಹತ್ರ ನಾವು ಯಾರು ಮಾಡಿಸ್ತಾರೆ ಹೇಳಿ? ಇದೇ MLA MP ಗಳು ಮಾಡ್ಸುತ್ತಾನೆ, ಇದೇ ಪೊಲಿಟಿಕ್ಸ್ ಅವ್ರು ಮಾಡ್ಸುತ್ತಾನೆ. ಹೌದು ಸರ್, ಹೌದೌದು. ಇವರಿಗೆ ಸೆಲ್ಯೂಟ್ ಹೊಡಿಲೇಬಾರ್ದು, ಆ ತರ ಮಾಡ್ಲಿ ನೋಡೋಣ ಸರ್ಕಾರದಲ್ಲಿ. ಪೊಲೀಸ್ ಅವರು ಈ MLA ಆಗ್ಲಿ MP ಆಗ್ಲಿ ಈ ಪೊಲಿಟಿಕ್ಸ್ ಅವರಿಗೆ ಸಲ ಹೊಡಿಬಾರ್ದು, ಗೊತ್ತಾಯ್ತಾ? ಇವ್ರಿಗೆ ಸಲ ಮಾಡಿಬೇಕು ನನ್ನ ಪ್ರಕಾರ. ಹೌದು ಸರ್, ಹೌದು. ಇವ್ರಿಗೆ ಸಲಿ ಮಾಡಿ ನಾಳೆ ದಿವಸ ನಾನೊಂದು ಹೇಳೋದು, ನಾಳೆ ದಿವಸ ನಾನು MLA ಆದ್ರೂ ಪೊಲೀಸ್ ಅವರಿಗೆ ನಾನು ಸಲ ಹೊಡಿಬೇಕು, ಆಯ್ತಾ? ನಾನು ಹೊಡಿಬೇಕು, ಅವರು ನನಗೆ ಹೊಡಿಬಾರ್ದು. ಇವ್ರು ಇವತ್ತು ಪೊಲೀಸ್ಗಳನ್ನ ಎಲ್ಲ ಇವ್ರದ್ದು ಕೈಯಲ್ಲಿ ಕುತ್ತಿಗೆಗೆ ಹಗ್ಗ ಹಾಕೊಂಡು ಕೈಯಲ್ಲಿ ಇಟ್ಕೊಂಡು ಡ್ಯೂಟಿ ಮಾಡಿಸ್ತಿದ್ದಾರೆ, ಅಷ್ಟೇ ವಿಷಯ. ಸರ್ ಒಂದು ನಿಮಿಷ, SIT ತನಿಖೆ ಇದರಿಂದ ಯಾರು ನ್ಯಾಯ ಸಿಗ್ಬೋದಾ ಸರ್? ನೋಡಿ, ಇವಾಗ ಕೊನೆಯದಾಗಿ ನಮಗೆ ಉಳಿದಿರೋ ಅಸ್ತ್ರ ಯಾವ್ದು ಗೊತ್ತಾ? SIT. ನನ್ನ ಬಿಟ್ಬಿಡಿ ನೀವು, ಆಯ್ತಾ? ಎಲ್ಲರನ್ನು ಬಿಟ್ಬಿಡಿ. ಮಂಜುನಾಥ ಇದಾನಲ್ಲ, ಆ ಮಂಜುನಾಥ ಇದಾನಲ್ಲ, ಅವನೊಂದು ಕಣ್ಣು ಮಿಡೋದಿಕ್ಕೆ ಒಂದು ಕರೆಕ್ಟ್ ಸಮಯ ಅನ್ನೋದುಂಟಲ್ಲ, ಅದು ಬಂದೇ ಬರುತ್ತೆ. ಈ ಜಗತ್ತಲ್ಲಿ ಈಶ್ವರ ದೇವರು 3ನೇ ಕಣ್ಣು ತೆಗಿತಾನಂತ ಹೇಳಿದಾರಂತೆ, ಆಯ್ತಾ? ಉಂಟು, ಆ ಒಂದು ಕಣ್ಣು ತೆರಿತಾನೆ, ಅವಾಗ ಏನೋ ಆಗ್ಬಿಡುತ್ತೆ, ಪ್ರಳಯ ಆಗುತ್ತೆ, ಆ ತರ ಎಲ್ಲ ಹೇಳಿದ್ದಾರೆ. ನಿಮಗೆ ಗೊತ್ತಾ? ನಾವು ಕೇಳಿದ್ವಿ ಚಿಕ್ಕ ಮಕ್ಳಿಗೆ, ಒಂದು 3 ಕಣ್ಣಿದೆ, ಅದು ಓಪನ್ ಆದ್ರೆ ಬೆಂಕಿ ಬಂದ್ಬಿಡುತ್ತಂತೆ, ನಾವೆಲ್ಲ ಎದುರಿಸ್ತಾ ಇದ್ರು. ಓಕೆ, ನಿಜವಾಗ್ಲೂ ಆ ತರ ನನ್ನ ಪ್ರಕಾರದಲ್ಲಿ ಆಗಲ್ಲ. ಆದ್ರೆ ಆ ಈಶ್ವರ ಮಂಜುನಾಥ ಸ್ವಾಮಿ ಕಣ್ಣು ಬಿಟ್ಟಾಗ 3ನೇ ಕಣ್ಣು, ಗೊತ್ತಾಯ್ತಾ? ಈ ಎಲ್ಲಾ ಹೆಣ್ಮಕ್ಳದಕ್ಕೆ ಸಾಕ್ಷಿ ಸಮೇತ ಅವ್ನು ಕಣ್ಣು ಬಿಡ್ತಾನೆ. SIT ಮೇಲೆ ನೀವು ಬಿಟ್ಬಿಡಿ, ಅವ್ರದ್ದು ಕೆಲಸ ಏನ್ ಮಾಡ್ತಾರೆ ನಾನ್ ನಂಬಲ್ಲ, ಗೊತ್ತಾಯ್ತಾ? ನಾನು ನಿಮ್ಗೆ ಈಗಲೇ ಹೇಳ್ದೆ ನೋಡಿ, ಒಬ್ಬ MLAಗೇನೆ ಇವರೆಲ್ಲ ಸಲ್ಯೂಟ್ ಹೊಡಿಬೇಕು, ಆಯ್ತಾ? ಒಬ್ಬ MLA ಹೋದ್ರೆ ಅವ್ನಿಗೆ ಗಾಡಿಲಿ ಹೋಗ್ತಿದ್ದಾನೆ ಅಂತ ಹೇಳಿದ್ರೆ ಅವನಿಂದ ಹೆಂಗ್ ಓಡ್ತಾರ ನೋಡಿ. ಅದೇ ನಾನೊಂದು MLA ಸಲ ಹೊಡಿತೀನ? ನಾನೊಬ್ಬ ಸಾರ್ವಜನಿಕ, ಓಕೆ, ನಾನು ಅವನಿಗೆ ಓಟ್ ಕೊಟ್ಟಿದ್ದೀನಿ, ನಾನು ಅವನಿಗೆ ಸಲ ಹೊಡಿತೀನಿ, ಅವನಿಂದ ಓಡ್ತೀನ? ಇಲ್ಲ ಸರ್, ಇಲ್ಲ. ಆದ್ರೆ ಪೊಲೀಸ್ ಓಡ್ತಾನಲ್ಲೇನ್ರಿ? ಆ MLA ಹಿಂದೆ ಓಡೋದು ಯಾರು ಹೇಳಿ? 1,500 ಕೊಟ್ಟವನು ಮಾತ್ರ ಓಡೋದು, ಅದು ಬಿಟ್ರೆ ಪೊಲೀಸ್ ಅವ್ರು ಓಡೋದು ಅಲ್ವಾ? ಹೌದೌದು. ಏನಿದೆ ನಮ್ಮ ಇದರಲ್ಲಿ ಪೊಲೀಸ್ ಅವರಿಗೆ ಏನ್ ಮರ್ಯಾದೆ ಇದೆ ಹೇಳಿ? ಮತ್ತೆ ಇವರು ಹೇಳ್ದಾಗೆ ಅವ್ರು ಕೇಳ್ಬೇಕು ತಾನೆ, ಕೇಳ್ತಾರಲ್ಲ ಅವಾಗ. ಯಾವಾಗ ಒಬ್ಬ ಪೊಲೀಸ್ ಆಫೀಸರ್ MLAಗೆ ಸೆಲ್ಯೂಟ್ ಹೊಡಿತಾನೆ ಕೈ ಎತ್ತಿಬಿಟ್ಟು, ಆಯ್ತಾ? ಅವನದು ಮಾತು MLAದ ಮಾತು ಅವ್ನು ಕೇಳಲೇಬೇಕಲ್ಲ. FIR ಮಾಡ್ಬೇಕಾ ಬೇಡವಾ? ಅವ್ನು ಹೇಳಿದ್ರೆ ಮಾತ್ರ ಅಲ್ಲ ಕೇಳೋದು. ಹೌದೌದೌದೌದು. ಎಷ್ಟು ವಿಚಾರಗಳಿದ್ದಾರೆ. ಯಾವಾಗ ನಮ್ಗೆ ಯಾಕೆ SIT ಮೇಲೆ ನೀವು ವಿಶ್ವಾಸ ಇಡಬೇಕು, ಯಾಕೆ ಪೊಲೀಸ್ ಅವ್ರ ಮೇಲೆ ವಿಶ್ವಾಸ ಇಡಬೇಕು ಅಲ್ವಾ? ಇದು ದೇವ್ರ ಮೇಲೆ ವಿಶ್ವಾಸ ಇಡಿ ಸರ್. ನೀವು ಅಣ್ಣಪ್ಪನ ಮೇಲೆ ಮತ್ತೆ ಮಂಜುನಾಥನ ಮೇಲೆ ವಿಶ್ವಾಸ ಇಡಿ, ಆಯ್ತಾ? ಅವ್ರದ್ದು ರೂಪನೇ ಇವತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರು ನಿಂತ್ಕೊಂಡಿರೋದು, ಅದೇ 3ನೇ ಕಣ್ಣು. ಸಾಕ್ಷಿ ಒಟ್ಟಾಗಿದೆಯಲ್ಲ, ಅದೇ ಆ ಈಶ್ವರ ಮಾಡಿಸ್ತಿರೋಂಥ ಕೆಲಸ ನಮ್ಮ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಕೈಯಲ್ಲಿ, ಆಯ್ತಾ? ಅದು ದೇವರು ಕೊಡ್ತಾನೆ ಸಾಕ್ಷಿ. ಅಲ್ಲ ಸರ್, ಇನ್ನೊಂದು ಕ್ವಶನ್ ಸರ್, ನೀವು SIT ತನಿಖೆ ಅವ್ರೆ ನಿಮ್ಮನ್ನ ಕರೆದಿರಂತಲ್ಲ SIT ಟೀಮ್ನವರು, ಅದೇ ಇವ್ರು ಅಣ್ಣ ಬಾಂಡು ಯೂಟ್ಯೂಬ್ ಚಾನಲ್ ಅವರು ಬರ್ಬೇಕಂತೇಳಿ ನೋಟಿಸ್ ಕೊಟ್ಟಿದ್ರು ಅಂತೇಳಿ ಒಂದು ಇದಿತ್ತು ಸರ್. ಅವಾಗ ನೀವು ತನಿಖೆಗೆ ಬಂದಿರಲ್ಲ, ಏನ್ ತನಿಖೆ ಮಾಡ್ತಾರೆ ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ನಾನು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೆ. SIT ಅಲ್ಲ, ಅದೇ SIT ಅಲ್ಲೇ ಇದ್ದಿದ್ದಲ್ಲ, ಪಕ್ಕದಲ್ಲೇ ಇದ್ದಿದ್ದಲ್ಲ. ಓಕೆ, ಅವತ್ತಿನ ದಿವಸ ನಾನು ಬಂದಿದ್ದ ದಿವಸ ಇನ್ನು ಸಮೀರ್ ಕೂಡ ಅಲ್ಲೇ ಪಕ್ಕದಲ್ಲಿ ಇದ್ದಿದ್ದು. ಓಕೆ, ನಮ್ಮ ಹತ್ರ ಕೇಳಿರುವಂತ ವಿಚಾರದಲ್ಲಿ ನಾನು ಯಾವುದೇ ರೀತಿಯಲ್ಲಿ ಸುಳ್ಳು ಹೇಳುವಂಥದ್ದು ಯಾವ್ದು ಹೇಳಿಲ್ಲ. ಯಾಕಂತ ಹೇಳಿದ್ರೆ ನಾವು ಎಲ್ಲ ಸತ್ಯನೇ ನಮ್ಮ ಹತ್ರ ಇದ್ದಿದ್ದು. ಓಕೆ, ನಾನು ನ್ಯಾಯವಾಗಿ ನಾನಾಗಿ ಸೌಜನ್ಯ ವಿಚಾರದಲ್ಲಿ ಬಂದಿರೋದು. ಅದೇ ಒಂದು ಬೇಸಿಕ್ ಇನ್ಫಾರ್ಮೇಶನ್, ಯಾವ್ದೆಲ್ಲ ನಿಮಗೆ ಮಹೇಶ್ ಶೆಟ್ಟಿ ಅವ್ರದ್ದು ಯಾವ ತರ ಗುರ್ತಾ, ಅವ್ರು ಹೇಗೆ ಗುರ್ತಾ, ಯಾಕೆ ಹೋರಾಟಕ್ಕೆ ಬಂದ್ರಿ, ಇದೆ ಅವರು ಪೊಲೀಸ್ ಅವರಿಗೆ ನಾರ್ಮಲ್ ಏನ್ ಬೇಕಿದೆ ಅದನ್ನ ತಗೊಂಡಿದ್ದಾರೆ. ಓಕೆ, ಮತ್ತೆ ನಾವು
ಸ್ಟಾರ್ಟಿಂಗ್ ಅಲ್ಲೂ ಅಷ್ಟೇ ನಾನು ಅಲ್ಲೂ ಹೇಳಿದ್ದೇನೆ, ನಾವು ಹೋರಾಟಕ್ಕೆ ಬಂದಿದ್ದು ಸೌಜನ್ಯಗೆ ನ್ಯಾಯ ಸಿಗೋಬೇಕಂತ ಮಾತ್ರ. ಓಕೆ, ಯಾವಾಗ ನಾವು ಸೌಜನ್ಯಗೆ ನ್ಯಾಯ ಸಿಗ್ಬೇಕಂತ ಒಂದು ಎರಡು ಮಾತಾಡಕ್ಕೆ ಮುಂದೆ ಬಂದ್ವಿ, ಸಡನ್ಲಿ ಇವ್ರದ್ದು ಗ್ಯಾಂಗ್, ಯಾರ್ದು ವೀರೇಂದ್ರ ಹೆಗಡೆ ಮಾಡಿಟ್ಟಿರುವಂತ ಫೇಕ್ ಅಕೌಂಟ್ ಗ್ಯಾಂಗ್ ಏನಿದೆ ಇದು ನಮ್ಮ ಫ್ಯಾಮಿಲಿ ಅವ್ರದ್ದೆಲ್ಲ ಫೋಟೋ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಯ್ತಾ, ಇದೆಲ್ಲ ದೇವಸ್ಥಾನ ನಡೆಸೋರು ಮಾಡಬಾರ್ದ್ರಿ. ಅದು ಶೋಭಾ ಕಾಣಲ್ಲ. ಅರ್ಥ ಇದೆ ನಿಮ್ಗೆ? ಇವರು ಒಂದು ಅವತ್ತೇ ಇವರು ಅದನ್ನ ಮಾಡಿಸ್ತಾ ಇರ್ಲಿಲ್ಲ ಅಂತ ಹೇಳಿದ್ರೆ ನಾನು ಸುಮ್ಮನೆ ಇರ್ತಿದ್ದೆ. ನಾನು ಸೌಜನ್ಯ ವಿಚಾರ ಮಾತ್ರ ಮಾತಾಡ್ತಿದ್ದೆ, ಗೊತ್ತಾಯ್ತಾ? ಇವ್ರು ಇಷ್ಟು ಕೆಟ್ಟದಾಗಿ, ಇವ್ರು ಇಷ್ಟು ಮಾನಸಿಕ ಆಗಿ ಹೋಗಿದ್ದಾರೆ. ಇವ್ರು ಇದನ್ನೆಲ್ಲ ಮಾಡಿಸುವಾಗ ನನ್ನ ಫ್ಯಾಮಿಲಿ ಬಿಡಕ್ಕೆ ಇವ್ರು ಬರುವಾಗ ನನ್ನ ಬಾಯಲ್ಲಿ ಒಳ್ಳೇದು ಬರುತ್ತಾ? ಬರ್ಬೇಕಾ ಒಳ್ಳೇದು? ನಾವು ಗಂಡಸರೇ, ನಾವು ಗಂಡಸರಾಗಿ ನಾವು ಗಂಡಸರ ಇದ್ದೀವಿ. ಇವರು ಕಾಮುಕರು, ಇವರು ಗೊತ್ತಾಯ್ತಾ? ಇವರಿಗೆ ಹೆಣ್ಣು ಮಕ್ಕಳದು ವ್ಯಾಲ್ಯೂ ಇಲ್ಲ. ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ. ವ್ಯಾಲ್ಯೂ ಇರ್ತಾ ಇದ್ದಿದ್ರೆ ಇವರು ಎಲ್ಲಾ ಫೇಕ್ ಅಕೌಂಟ್ ಮಾಡಿದಾರಲ್ಲ, ಅವ್ರಿಗೆ ಎಲ್ರಿಗೂ ಅವರೇ ಒಂದು ವಾರ್ನಿಂಗ್ ಕೊಡ್ತಾ ಇದ್ರು, ನೋಡಿ ನೀವು ಇದನ್ನೆಲ್ಲ ಮಾಡಬೇಡಿ, ಗೊತ್ತಾಯ್ತಾ? ಇದನ್ನೆಲ್ಲ ನೀವು ಮಾಡಬೇಡಿ. ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ಳಿ, ಅವರು ಹಾಳಾಗ್ಲಿ, ಬೇಕಾದ್ರೆ ಏನ್ ಬೇಕಾದ್ರೆ ಹೇಳ್ಕೊಳ್ಳಿ, ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳಿದಾಗ ನಾಯಿ ಬೊಗಳಿದ್ರೆ ಭೂಲೋಕ ಹಾಳಾಗುತ್ತಾ? ಆಗಲ್ಲ ಸರ್, ನನ್ನಷ್ಟಕ್ಕೆ ನಾನು ಇರ್ಬೇಕಲ್ವಾ? ಇರ್ಬೇಕು ಸರ್. ಒಂದು ಹೋರಾಟ ಮಾಡಬಾರ್ದಂತೆ, ಅಲ್ಲಿ ಸ್ಟೇ ತರ್ತಾರೆ. ಓಕೆ, ಯೂಟ್ಯೂಬ್ ಅಲ್ಲಿ ಯಾರು ಪ್ರಚಾರ ಮಾಡಬಾರ್ದು, ಅಲ್ಲಿ ಸ್ಟೇ ತರ್ತಾರೆ. ಟಿಕೆಟ್ ನನ್ನದ್ರ ಇದೆ ಅಂತ ಹೇಳಿದಾಗ ಅಲ್ಲಿಗೆ ತಡೆ ತರ್ತಾರೆ, ಅಲ್ಲಿ ಸ್ಟೇ ತರ್ತಾರೆ. ಇದಕ್ಕೆಲ್ಲ ಏನ್ ಕಾರಣ ಏನು? ಅತ್ಯಾಚಾರಿ ಅನ್ನೋನು ಅವನೇ ಅಲ್ವಾ ಹಾಗಾದ್ರೆ? ಹೌದು ಸರ್, ಹೌದು. ಮತ್ತೆ ಇವತ್ತು ನೋಡಿ, ನೀವು ಫೋನ್ ಮಾಡಿದ್ದು ಒಳ್ಳೇದಾಯ್ತು. ನೀವು ಇದನ್ನ ವೈರಲ್ ಮಾಡಿ, ಮಾಡಿ ಮಾಡಿ ಮಾಡಿ. ನಾವೇನು ಸುಳ್ಳು ಹೇಳ್ತಾ ಇಲ್ಲ, ಮಾಡಿ. ನಾನು ಹೇಳ್ತೀನಿ ಕೇಳಿ, ಬರುವಂತ ದಿನ, ಮುಂದೆ ದಿನ, ಗೊತ್ತಾಯ್ತಾ? ಮುಂದೆ ದಿನ ನಾನು ಅದಕ್ಕೆಲ್ಲ ಪ್ಲಾನ್ ಮಾಡಿ ಇಟ್ಟಿದ್ದೀನಿ. ನೀವು ಆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಇನ್ನು ಮತ್ತೊಂದ್ಸಲ ಹೇಳ್ಬೇಕಂತ ಅಗತ್ಯ ಇಲ್ಲ. DC ಆಫೀಸಿಗೆ ಹೋಗ್ತಿದ್ದೀನಿ ನಾನು, ಎಲ್ಲ ಹಿಂದೂಗಳನ್ನ ಒಟ್ಟು ಮಾಡಿ ಹೋಗ್ತೀನಿ. ಆ ಕರೆ ನಾನು ಆದಷ್ಟು ಬೇಗ ಕೊಡ್ತೀನಿ. ಅವತ್ತು ನಾನೇ ನಿಮಗೆ ಕಾಲ್ ಬೇರೆ ಮಾಡ್ತೀನಿ. ಓಕೆ, ಬರ್ತೀವಿ ಸರ್. ಅಲ್ಲಲ್ಲ, ನಿಮ್ಮ ಚಾನಲ್ ಮುಖಾಂತರ ನೀವು ಎಲ್ಲಾದ್ರೂ ಹಾಕಿದ್ರೆ ಅಲ್ಲಿ ವೈರಲ್ ಆಗ್ಬೇಕು, ಬರ್ಬೇಕು, ನನ್ನ ಎಲ್ಲ ಹಿಂದೂಗಳು ಬರ್ಬೇಕು ಅವತ್ತು. ಓಕೆ, ಬರ್ತೀವಿ ಸರ್. ಸೆಕೆಂಡ್ ಇನ್ನೊಂದು ಹೇಳ್ತೀನಿ ನಾನು, ಅದು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ ವಿಚಾರ ಏನಂತ. ಎರಡನೇದು ಹೇಳ್ತೀನಿ, ನಾನು ಮುಂದೆ ಬರುವಂತ ದಿನ ಯಾವುದೇ ಹೋರಾಟ ಮಾಡಿದ್ರೆ ಅದನ್ನ ನಾನು ಹಿಂದಿಯಲ್ಲೇ ಮಾಡೋದು, ಗೊತ್ತಾಯ್ತಾ? ನಾನು ಬರೀ ಹಿಂದಿಯಲ್ಲಿ ಮಾಡ್ತೀನಿ. ನೋಡಿ, ಇವತ್ತಿನ ದಿವಸ ಉತ್ತರಾಖಂಡ ಆಗಿರ್ಬೋದು, UP ಆಗಿರ್ಬೋದು, ಈ ಕಡೆ ಒಂದು ಸಣ್ಣ ಮಟ್ಟಕ್ಕೆ ಒಂದು ಹುಡುಗಿನ ಯಾರಾದ್ರೂ ಟಚ್ ಮಾಡಿದ್ರೆ ಆ ನ್ಯೂಸು ನಿಮ್ಮ ಮಂಗಳೂರುವರೆಗೆ ಬರುತ್ತೆ. ಓಕೆ, ಯಾಕೆ ಅಂತ ಹೇಳಿದ್ರೆ ನಮ್ಮ ಎಲ್ಲ ಇವತ್ತಿನ ದಿವಸ ಪ್ರತಿಯೊಬ್ಬ ಸ್ಟೇಟ್ನವನಿಗೂ ಹಿಂದಿ ಬರುತ್ತೆ. ಓಕೆ, ಯಾವುದೇ ಒಂದು ಮೂಲೆಯಲ್ಲಾಗ್ಲಿ, ಇಡೀ ನಮ್ಮ ಈ ತಮಿಳ್ನಾಡು, ಆಂಧ್ರ ಪ್ರದೇಶ್, ಕೇರಳ, ಕರ್ನಾಟಕ, ಓಕೆ, ಈ ಕಡೆ ಅವರಿಗೆ ಬಂದ್ಬಿಡುತ್ತೆ. ಆದ್ರೆ ಯಾಕೆ ಬರುತ್ತೆ ಹೇಳಿ? ನಾವಿವತ್ತು ಎಲ್ಲರೂ ಹಿಂದಿ ಕಲ್ತ್ಕೊಂಡಿದ್ದೀವಿ. ಅದೇ ನಿಮ್ಮ ಒಂದು ಕರ್ನಾಟಕದಲ್ಲಿ ಏನಾದ್ರೆ ಆದ್ರೆ ಆಲ್ಮೋಸ್ಟ್ ಏನಾದ್ರೆ ಒಂದಾಯ್ತು. ಓಕೆ, ಈ ರೀತಿ ಸೌಜನ್ಯದಾಗಿದೆ, ಆಯ್ತಾ? ಸೌಜನ್ಯದಾಗಿದೆ. ಇದು ಇವತ್ತು ನಾರ್ತ್ ಸೈಡ್ಗೆ ಹೋದ್ರೆ ಯಾವುದೇ ಸ್ಟೇಟ್ನವರಿಗೆ ಇದ್ರ ವಿಚಾರ ಅರ್ಥ ಆಗ್ತಾ ಇಲ್ಲ. ಓಕೆ, ಮುಂಬೈ ಅವರಿಗೂ ಅರ್ಥ ಆಗಲ್ಲ, ನಿಮಗೆ UP ಅವರಿಗೂ ಅರ್ಥ ಆಗಲ್ಲ, ಬಿಹಾರಿಗೂ ಅರ್ಥ ಆಗಲ್ಲ, ಕೇರಳದವರಿಗೂ ಅರ್ಥ ಆಗಲ್ಲ, ತಮಿಳ್ನಾಡಿಗೂ ಅರ್ಥ ಆಗಲ್ಲ. ಯಾಕಂತ ಹೇಳಿದ್ರೆ ಅದು ಒಂದು ಕನ್ನಡ ಅನ್ನೋ ಒಂದು ಕಾರಣಕ್ಕೆ, ಆಯ್ತಾ? ಯಾಕಂತ ಹೇಳಿದ್ರೆ ತಮಿಳ್ ಅವರಿಗೆ ಕಂಪ್ಲೀಟ್ ಕನ್ನಡ ಬರಲ್ಲ, ಕೇರಳದವ್ರಿಗೆ ಬರಲ್ಲ. ಬರೋರಿಗೆ ಗೊತ್ತಿದೆ ಅವ್ರು ಎಷ್ಟು ಜನಕ್ಕಂತ ಹೇಳ್ತಾರೆ. ನಿಮಗೆ ಇವಾಗ ತಮಿಳ್ ಬಂದ್ರೆ ನೀವು ಆ ತಮಿಳ್ನ ನೀವು ಕನ್ನಡದಲ್ಲಿ ಎಷ್ಟು ಜನಕ್ಕಂತ ಹೇಳ್ಬೋದು? ನಿಮ್ಮ ಲೈಫಲ್ಲಿ ಒಂದು 100 ಜನಕ್ಕೆ ಹೇಳ್ಬೋದು ಅಲ್ವಾ? ಹಿಂಗಾಗಿದೆ ಅಂತೆ ಮರೆ ತಮಿಳ್ನಾಡಲ್ಲಿ ಅಂತ ನೀವು ಹೇಳ್ಬೋದು. ಅದೇ ತರ ಅಲ್ಲೂ ನಡೀತಾ ಉಂಟು, ಯಾರಿಗೂ ಗೊತ್ತಿಲ್ಲ, ಆಯ್ತಾ? ಹಿಂದೂ ದೇವಸ್ಥಾನ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೇನು ಗೊತ್ತಿಲ್ಲ ಮ್ಯಾಟರ್. ಅದಕ್ಕೆ ನಾನು ಹೇಳ್ತಿರೋದು, ಮುಂದೆ ಬರುವಂತ ದಿನ, ಓಕೆ, ಇವ್ರು ಮಾಡ್ಲಿ, ನಮ್ಮ ಅಣ್ಣನಿಗೆ ಎಷ್ಟು ಕಿತಾಪತಿ ಮಾಡ್ತಾರೆ ಮಾಡ್ಲಿ, ಆಯ್ತಾ? ನಾವು ಈ ಒಂದೇ ವಿಚಾರದಲ್ಲಿ ನಾವು ಬಂದಿದೀವಿ ಮುಂದೆ, ಆಯ್ತಾ? ಒಂದೇ ವಿಚಾರದಲ್ಲಿ, ಸೌಜನ್ಯ ವಿಚಾರದಲ್ಲಿ ಬಂದಿದೀವಿ. ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಜೊತೆ ನಿಂತಿದ್ದೀವಿ. ಆದ್ರೆ ಈ ಹೋರಾಟದ ವಿಚಾರದಲ್ಲಿ ನಾನು ಮುಂದೆ ಬರುವಂತ ದಿನ ನಾನು ಬಾಂಬೆಯಲ್ಲೂ ಸಭೆ ಸೇರಿಸ್ತೇನೆ, ಆಯ್ತಾ? ಇಲ್ಲೂ ಸಭೆ ಸೇರಿಸ್ತೇನೆ. ಮಹೇಶ್ ಶೆಟ್ಟಿ ಅವರು ಮಾಡ್ಕೊಂಡು ಬಂದಂತ ಹೋರಾಟ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತೇನೆ, ಆಯ್ತಾ? ಮುಗಿಲಿ ಇವ್ರದ್ದು SIT ಏನಾಗುತ್ತೆ ಅದನ್ನ ವೆಯ್ಟ್ ಮಾಡ್ತಿದ್ದೀನಿ ಅಷ್ಟೇ. ಅದು ಮುಗಿಲಿ, ಅದ್ರ ಮೇಲೆ ನಾವು ಬರೀ ಹಿಂದಿಯಲ್ಲಿ ಮಾಡೋದು, ಗೊತ್ತಾಯ್ತಾ ನಿಮಗೆ? ಬರೀ ಹಿಂದಿಯಲ್ಲಿ ಮಾಡ್ತೀವಿ ನಾವು. ಬೇರೆ ಬೇರೆ ರೀತಿ ಕಾನ್ಸೆಪ್ಟ್ ಮಾಡಿಟ್ಟಿದ್ದೀನಿ. ಈ ಡೇಟಲ್ಲಿ ಹೀಗೆ, ಈ ಡೇಟಲ್ಲಿ ಹೀಗೆ. ನನ್ನ ಎಲ್ಲ ಹುಡುಗರಿಗೆ ಹೇಳಿಟ್ಟಿದ್ದೀವಿ ನಾವು, ನಾನು ಆಯ್ತಾ, ಎಲ್ಲರಿಗೂ ಹೇಳಿಟ್ಟಿದ್ದೀನಿ. ಇದೇ ರೀತಿ ಮಾಡಬೇಕು. ನಾನು ಮಾಡಿಲ್ಲ ಅಂದ್ರೆ ನೀವು ಮಾಡಿ, ಗೊತ್ತಾಯ್ತಾ? ನಾನೇ ಮಾಡ್ಬೇಕಂತ ಇಲ್ಲ ಇವ್ರೆ, ನಾನೇ ಮಾಡ್ಬೇಕಂತ ಏನಿಲ್ಲ. ಇಲ್ಲಿ ಎಲ್ಲರೂ ಒಟ್ಟಾಗಿ ಬಂದಿದ್ದೀವಿ ನಾವು. ನಾನಲ್ಲ ಅಂದ್ರೆ ಇನ್ನೊಬ್ಬ ಮಾಡ್ತಾನೆ. ಹಿಂದಿಯಲ್ಲಿ ಮಾಡ್ತೀವಿ ನಾವು, ಇಡೀ ಜಗತ್ತಿಗೆ ಗೊತ್ತಾಗ್ಬೇಕು. ಸರ್, ಕೊನೆಯ ಒಂದು ಪ್ರಶ್ನೆ.
ಈಗ ಹೋರಾಟ ಸರ್, ಈಗ SIT ತನಿಖೆಯಿಂದ ಸೌಜನ್ಯ ಕೇಸು ನ್ಯಾಯ ಸಿಗೋದ ಡೌಟು. ಈಗ 23ಕ್ಕೇನೋ ಮರು ತನಿಖೆಗೆ ಆದೇಶ ಕೊಡುತ್ತೋ ಬಿಡುತ್ತೋ ನೋಡ್ಬೇಕು. ಅಕಸ್ಮಾತ್ ಕೊಟ್ರೆ ಓಕೆ, ಕೊಟ್ಟಿಲ್ಲ ಅಂದ್ರೆ ಹೋರಾಟ ಮುಂದುವರ್ಸೋದು ಹೆಂಗ್ ಸರ್ ಇದು? ನೋಡಿ, ಹೋರಾಟ ನಿಲ್ಲದೇ ಇಲ್ಲ, ಆಯ್ತಾ? ಇವರು ಯಾವ್ಯಾವ ರೀತಿಯಲ್ಲಿ ಕುತಂತ್ರ ಮಾಡಿದ್ರು ಸತ್ಯನ ಮುಚ್ಚಿ ಹಾಕಕ್ಕಾಗಲ್ಲ ಇವ್ರೆ, ಅರ್ಥ ಆಯ್ತಾ ನಿಮಗೆ? ನೋಡಿ, ಸುಪ್ರೀಂ ಕೋರ್ಟಿಗೆ ಹೋದ್ರು ಇವ್ರು ಅಲ್ಲೂ ಕಿತಾಪತಿ ಮಾಡಿದ್ರು, SITಲೂ ಕಿತಾಪತಿ ಮಾಡಿದ್ರು, ಗೊತ್ತಾಯ್ತಾ? ಸತ್ಯನ ಮುಚ್ಚಿಡಕ್ಕಾಗುತ್ತಾ? ಅದೊಂದು ತೇಲ್ತಲೇ ಉಂಟಲ್ಲ, ಅದೊಂದು ತೇಲ್ತಲೇ ಉಂಟು, ಗೊತ್ತಾಯ್ತಾ? ದೇವರು ಇದಾನೆ ಅಂದ್ಮೇಲೆ ಆ ಸಾಕ್ಷಿನ ಹೇಗಾದ್ರೆ ದೇವರು ಮುಂದೆ ತಂದೆ ತರ್ತಾನೆ. ನಾನು ಅದಕ್ಕೆ ಹೇಳಿದ್ದು, ಸೌಜನ್ಯದ ವಿರುದ್ಧ ನಿಲ್ತಾರಲ್ಲ ಅವ್ರ ಮನೆಯಲ್ಲಿ ನಾನೊಂದು ಗ್ಲಾಸ್ ನೀರು ಕೂಡ ಕುಡಿಯಲ್ಲ. ವಿರುದ್ಧ ಮಾತಾಡೋನು ಒಂದು ಶಬ್ದ, ಗೊತ್ತಾಯ್ತಾ? ಅವನ ಮನೆಯಲ್ಲಿ ನಾನು ಒಂದು ಲೋಟ ನೀರು ಕೂಡ ಕುಡಿಯಲ್ಲ. ಅವ್ನು ಯಾರು ಬೇಕಾದ್ರೆ ಆಗಿರ್ಲಿ, ಆಯ್ತಾ? ಅವನ ಮನೇಲಿ ನಾನು ನೀರು ಕೂಡ ಕುಡಿಯಲ್ಲ. ಅದಕ್ಕಂತ ನಾನು ಮೊನ್ನೆ ಹೇಳ್ದೆ, ಸಂದೇಶ್ ಅವರಿಗೆ ಹೇಳ್ದೆ, ಸಂದೇಶ್ ಯಾವಾಗ ಪಲ್ಟಿ ಮಾಡಿದ್ರಲ್ಲ ಅವಾಗಲೇ ಯೋಚನೆ ಮಾಡಿದೆ, ಇನ್ನು ಸಂದೇಶ್ ನನಗೆ ವೈರಿ ಅಲ್ಲ, ಗೊತ್ತಾಯ್ತಾ? ಆದ್ರೆ ಸಂದೇಶ್ ಸೌಜನ್ಯದ ವಿರುದ್ಧ ನಿಂತಾಯ್ತು, ಗೊತ್ತಾಯ್ತಾ? ನಿಮಗೆ ಅರ್ಥ ಆಯ್ತಲ್ಲ? ಸಂದೇಶ್ ಸೌಜನ್ಯದ ವಿರುದ್ಧ ನಿಂತಾಯ್ತು. ಅದಕ್ಕೆ ನಾನು ಹೇಳಿದ್ದೆ, ಸಂದೇಶ್ ಈ ಹೆಣ್ಣಿಗೆ ನ್ಯಾಯ ಕೊಡ್ಸೋದ್ರಲ್ಲಿ ಮುಂದೆ ಬಂದ್ರೆ ಸಂದೇಶದ ಮನೆಗೆ ಹೋಗಿ ಅವ್ರ ತಾಯಿಯ ಪಾದ ಪೂಜೆ ಮಾಡಿ ಅವ್ರ ಮನೇಲಿ ಊಟ ಮಾಡ್ತೀನಿ ಅಂತ. ಯಾಕಂತ ಹೇಳಿದ್ರೆ ಆ ಒಂದು ಖುಷಿಗೆ, ಗೊತ್ತಾಯ್ತಾ? ಆ ಒಂದು ವಿಶ್ವಾಸಕ್ಕೆ, ಆ ಒಂದು ದೇವರು ಅಂತ ಒಂದು ಮನುಷ್ಯನ ಕರ್ಸಿದ್ರಲ್ಲ ಕೊನೆಗೂ ಅನ್ನೋ ಖುಷಿಗೆ. ಇದರಲ್ಲಿ ನಾವು ಕೀಳು ಜಾತಿ ಮೇಲು ಜಾತಿ ಅನ್ನೋ ಭಾವನೆಯಿಂದ ನಾನು ಹೇಳಿರೋದಲ್ಲ, ಹೇಳಿರೋದಿಷ್ಟೇ, ಆಯ್ತಾ? ಇದೇ ವಿಚಾರ. ಆ ಖುಷಿಯಲ್ಲಿ ಹೋಗಿ ಪಾದ ಪೂಜೆ ಮಾಡಿ ಊಟ ಮಾಡೋದು, ಗೊತ್ತಾಯ್ತಾ ನಿಮಗೆ? ಅದು ಮಾಡ್ಬೇಕು, ನಾನು ಮಾಡ್ತೀನಿ. ನಾನು ಸೌಜನ್ಯಗೆ ನ್ಯಾಯ ಸಿಕ್ಕಿದ್ರೇನು ನಾನು ಹೇಳಿದ್ದೀನಿ, ಅಯ್ಯಪ್ಪನ ಮುಂದೆ ಇರುಮುಡಿ ಒತ್ತಿ ಹೇಳಿದ್ದೀನಿ, ಮೀನು ಮಾಂಸ ತಿನ್ನೋದನ್ನ ಬಿಡ್ತೀನಿ ನಾನು ಅವತ್ತೇ. ಸೌಜನ್ಯದ ಅತ್ಯಾಚಾರ ನಮಗೆ ಗೊತ್ತಾಗೋದು ಯಾರಂತ, ಆಯ್ತಾ? ದೇವರಿದ್ದಾನೆ, ಅಯ್ಯಪ್ಪ ಅಲ್ಲೂ ಇದ್ದಾನೆ, ಮಂಜುನಾಥ ಇಲ್ಲೂ ಇದ್ದಾನೆ. ಸಾಕ್ಷಿ ಬಂದೇ ಬರುತ್ತೆ ಇವ್ರೆ, ಏನು ತಲೆ ಬಿಸಿ ಮಾಡಬೇಡಿ. ಹೋರಾಟ ಇಲ್ಲಿಗೆ ನಿಲ್ಲಲ್ಲ, ನೀವು ಕೇಳಿದಾಗೆ, ಗೊತ್ತಾಯ್ತಾ? ನಾನು ಹೇಳಿದ್ನಲ್ಲ ನಿಮಗೆ, ಹೋರಾಟ ಇನ್ನು ಹಿಂದಿಯಲ್ಲಿ ಸ್ಟಾರ್ಟ್ ಮಾಡ್ತೇನೆ ನಾನು, ಬಾಂಬೆಯಲ್ಲಿ, ಗೊತ್ತಾಯ್ತಾ? ಹಿಂದಿಯಲ್ಲಿ ಸ್ಟಾರ್ಟ್ ಮಾಡ್ತೇನೆ. ನಿಮ್ಮ ಹೋರಾಟಕ್ಕೆ ಸದಾ ನಮ್ಮ ಬೆಂಬಲ ಇರುತ್ತೆ ಸರ್. ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್ ಸದಾ ಬೆಂಬಲ ಕೊಡ್ತಾ ಇರ್ತೀವಿ ಸರ್. ನಾವು ಎಲ್ಲ ಕೊಡ್ಲೇಬೇಕು. ಮತ್ತೆ ಇವತ್ತು ಕರ್ನಾಟಕದ ಲಕ್ಷಾಂತರ ಜನ ಬಿಡಿ, ಫಸ್ಟ್ ನಾವು ಆತರ ತಿಳ್ಕೊಂಡಿದ್ವಿ, ಹೆಂಗೇಳಿ? ಲಕ್ಷ ಜನ ಇದಾರೆ ಅಂತ, ಕೋಟಿ ಜನ ಇದಾರ್ರಿ, ಕೋಟಿ ಜನ ಇದಾರೆ ಇವತ್ತಿನ ದಿವಸ. ಎಲ್ಲ ಸ್ಕೂಲ್ ಮಕ್ಕಳು, ಸ್ಕೂಲ್ ಹುಡುಗಿರು ಎಲ್ಲರೂ ಇದಾರೆ ಇವತ್ತಿನ ದಿವಸ, ಆಯ್ತಾ? ನಾವು ಕರೆಯೋ ಒಂದು ದಿವಸ ಉಂಟಲ್ಲ ನೋಡಿ, ಯಾವ ತರ ಕರೆ ಕೊಡ್ತೀವಿ ನಾವಂತ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಬಾಯಲ್ಲಿ ಹೇಳಿಸ್ತೀವಿ ನೋಡಿ ನಾವು. ನೋಡಿ ಅವತ್ತು ಎಷ್ಟು ಜನ, ಅದು ಸಾವಿರ ಲಕ್ಷದ ಜನ ಬಿಡಿ. ನೋಡಿ ಇಲ್ಲಿ ಏನಾಗ್ಬೋದು ಅನ್ನೋದನ್ನ ಅವರು ಯೋಚನೆ ಮಾಡಿಲ್ಲ ಇನ್ನು, ಅವ್ರು ಯೋಚನೆನೇ ಮಾಡಿಲ್ಲ ಇನ್ನು ಏನ್ ಆಗ್ಬೋದು ಮುಂದೆ. ನಾವು ಮಾಡ್ತಿರೋಂಥದ್ರಲ್ಲಿ ನಾವು ಯಾವ ರೀತಿ ನಾವು ಇನ್ನು ಮುಳ್ತೀವಿ ಅನ್ನೋದು ಅವ್ರಿಗೆ ಇನ್ನೂ ಗೊತ್ತಿಲ್ಲ, ಗೊತ್ತಾಯ್ತಾ? ಇನ್ನು ಇವರು ಒಳಗಡೆಯಿಂದ ಅದು ಸೂಚನೆ ಇದೆ ನಿಮಗೆ, ಗೊತ್ತಾಯ್ತಾ? ಒಳಗಡೆಯಿಂದ ಎಷ್ಟೋ ಸಂಸ್ಥೆಗಳನ್ನ ಬೇರೆ ಹೊರ ದೇಶದ ಹೆಸರಲ್ಲಿ ಮಾಡ್ತಾ ಇದ್ದಾರೆ ಈಗಲೇ. ಅವ್ರಿಗೆ ಗೊತ್ತಿದೆ ಎಲ್ಲ ಕೊಳ್ಳೆ ಹೊಡೆದು ಹೋಗುತ್ತಂತ. ಯಾರಾದ್ರೂ ಗೊತ್ತಿದ್ದವ್ರು RTI ಮಾಡ್ಲಿ, RTI ಹಾಕಿದ್ರೆ ಎಲ್ಲ ಬಂದ್ಬಿಡುತ್ತೆ, ಗೊತ್ತಾಯ್ತಾ? ಈಗಲೇ ಎಲ್ಲ ಸಂಸ್ಥೆ ಕೆಲವು ಟ್ರಾನ್ಸ್ಫರ್ ಮಾಡ್ತಾವ್ರೆ ಬೇರೆ ದೇಶಕ್ಕೆ. ಇವಾಗ ಮಣಿಪಾಲ್ ಹಾಸ್ಪಿಟಲ್ ಹೊರ ದೇಶಕ್ಕೆ ಮಾಡಿದಾರಲ್ಲ, ಅಂದ್ರೆ ಆ ರೀತಿ, ಗೊತ್ತಾಯ್ತಾ? ಇವರು ಕೆಲವೊಂದು ಅಲ್ಲಿ ಏನೇನೆಲ್ಲ ಮಾಡ್ಕೊಂಡು ಇಟ್ಟಿದ್ದಾರೆ ಅದನ್ನೆಲ್ಲ ಮಾರ್ಬಿಡೋದು ಈಗಲೇ. ಮತ್ತೇನು ಗೌರ್ಮೆಂಟ್ ಕಿತ್ಕೊಳಕ್ ಆಗಲ್ಲ, ಈಗಲೇ ಮಾರ್ಬಿಡೋದು. ಆ ತರ ನಡೀತಾ ಉಂಟು, ಎಲ್ಲ ಆಟಗಳು ನಡೀತಿದೆ. ಆಗ್ಲೇಬೇಕು ಮಾರಿ. ನೀವು ನಿಮ್ದು ಚಟ್ಟ ಕಟ್ಕೊಂಡು ಓಡಿ, ನೀವು ಇಂಡಿಯಾ ಬಿಟ್ಟು ಓಡಿ, ಗೊತ್ತಾಯ್ತಾ? ನಾವಷ್ಟೇ ಹೇಳೋದು, ಹೋರಾಟ ನಿಲ್ಲಲ್ಲ ಸರ್. ಓಕೆ ಸರ್, ನಾವು ಮಹೇಶ್ ಶೆಟ್ಟಿ ತಿಮ್ಮರವ್ರ ಜೊತೆ ಇವತ್ತು ಇದೀವಿ, ಮುಂದಕ್ಕೂ ಇರ್ತೀವಿ. ಹೋರಾಟದ ಹಿಂದೆ ನಾವು ಬಿದ್ದಿದ್ದೀವಿ. ನ್ಯಾಯ ನಾವು ಸೌಜನ್ಯಗೆ ತೆಗಿಸ್ತೀವಿ. ಅದು ನಾವು ಮಾಡ್ತಿರುವಂತ ಹೋರಾಟದಲ್ಲಿ ಸಂದೇಶ ಬಂದು ನಾನೇ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಕೂತಿರೋದ್ರಿಂದ ಈ ಹೋರಾಟದ ಕೊನೆ ಆಗುತ್ತೆ ಅಂತ ಯಾರು ತಿಳಿಯೋದು ಬೇಡ. ಸಂದೇಶ ಹೇಳಿರೋಂತ ಮಾತು ಯಾವ್ದು ಅಂತ ಹೇಳಿದ್ರೆ, ನಾನು ಬಂದು ಆ ಟಿಕೆಟ್ನ ಕೊಡ್ಲಿಲ್ಲ ಅಂದ್ರೆ ಈ ಹೋರಾಟ ನಿಲ್ಲುತ್ತೆ ಅನ್ನೋ ಮಾತದು ಕೊನೆಯದಾಗಿ ಹೇಳಿರೋದು. ಹೆಂಗೆ? ಅದರ ಅರ್ಥ ಅದೇ, ನಾನು ಮಾತ್ರ ಕೊಡಕ್ಕೆ ಇದು ನ್ಯಾಯ ಕೊಡ್ಸಕ್ಕೆ ಸಾಧ್ಯ, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಈ ಮಾತಿನ ಅರ್ಥ ಏನ್ ಹೇಳಿ? ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ನೀವು. ಅದರ ಅರ್ಥ ಅದೇ ಏನಂತ ಹೇಳಿದ್ರೆ, ಆ ಒಂದು ಸಾಕ್ಷಿ ನನ್ನ ಹತ್ರ ಉಂಟು, ಅದನ್ನ ನಾನು ಕೊಡ್ಲಿಲ್ಲ ಅಂದ್ರೆ ಬೇರೆ ಎಲ್ಲೂ ಆಗಲ್ಲ ಅಂತ, ಆಯ್ತಾ? ಹಂಗೆ ಕಾಣಿಸ್ತಾ ಇದೆ, ಹಂಗೆ ಅರ್ಥ ದೇವ್ರು ಇದ್ದಾರೆ, ನೋಡೋಣ. ಓಕೆ, ಧನ್ಯವಾದ ದೇವ್ರೆ ಫೋನ್ ಮಾಡಿದ್ದಕ್ಕೆ. ಆಯ್ತಾಯ್ತು, ಓಕೆ, ಥ್ಯಾಂಕ್ ಯು ಸರ್. ಜಸ್ಟಿಸ್ ಫಾರ್ ಸೌಜನ್ಯ ಸರ್.
ಸದಾ Justice ನಿಮ್ಮ ಬೆಂಬಲ ವಾಸವಜನ್. ಸಿಗ್ತೀವಿ ಸರ್ ನಮ್ಗೆ. ಜೈ ಹಿಂದ್. ಜೈ ಹಿಂದ್. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು.